ಹಲೋ ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಗಾಲಿ ಜನಾರ್ದನ ರೆಡ್ಡಿ ಅವರ ಮಗ ಕಿರೀಟಿ ಚಿತ್ರರಂಗಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಹಳೆ ಸುದ್ದಿ ಆಯ್ತು. ಇದೇ 18ನೇ ತಾರೀಕು ತೆರೆ ಮೇಲೆ ಬರ್ತಿದ್ದಾರೆ ಅನ್ನೋದೇ ಹೊಸ ಸುದ್ದಿ. ಅವರು ಸಿನಿಮಾಗೆ ಹಾಕಿರೋ ಎಫರ್ಟ್ನ ಕೇಳ್ತಾ ಇದ್ರೆ ಸ್ಕ್ರೀನಲ್ಲಿ ನಾವು ಆಕ್ಷನ್ ಸೀನ್ ನೋಡಿದಾಗ ಎಷ್ಟು ಥ್ರಿಲ್ಲಿಂಗ್ ಆಗುತ್ತೋ ಅಷ್ಟೇ ಥ್ರಿಲ್ಲಿಂಗ್ ಆಗುತ್ತೆ ಅವರ ಎಫರ್ಟ್ ಬಗ್ಗೆ ಕೇಳ್ತಿದ್ರೆ. ಹಾಗಿದ್ರೆ ಮತ್ತೆ ಆಗ್ತಾಡ ಕಿರೀಟಿ ಯಾರು, ಈ ಸಿನಿಮಾಗಾಗಿ ಅವರ ಎಫರ್ಟ್ ಹೇಗಿದೆ, ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಅವ್ರು ನಮ್ಮ ಜೊತೆಗಿದ್ದಾರೆ. ಜೂನಿಯರ್ ಚಿತ್ರದ ನಟ ಕಿರೀಟಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಹಲೋ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಆರಾಮ್ ಮ್ಯಾಮ್, ನೀವು ಹೇಗಿದ್ದೀರಾ? ಕೂಲ್ ಕೂಲ್. ನಿಮ್ಮ ಕಾರ್ಯಕ್ರಮ ತುಂಬಾ ನೋಡ್ತೇನೆ ಮ್ಯಾಮ್. ರಂಗನಾಥ್ ಸರ್ ಅವ್ರ ಜೊತೆ ತುಂಬಾ ಅದ್ಭುತವಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಜರ್. ಆ್ಯಕ್ಚುಲಿ ನಾನು ನಿಮ್ಮ ಸಿನಿಮಾ ನೋಡಿದ ಮೇಲೆ ನಾನು ನಿಮ್ಮ ಸಿನಿಮಾ ನೋಡಿ ನಿಮ್ಮ ಆ್ಯಕ್ಟಿಂಗ್ಗೆ ಫಿದಾ ಆಗಿದ್ದೀನಿ ಅಂತ ಹೇಳಬೇಕು ಅಂತ ಅನ್ಸುತ್ತೆ. ಸೊ ಆ ಟೈಮ್ ಬರಲಿ. ಸೊ ರಿಲೀಸ್ ಆದಮೇಲೆ ಮತ್ತೆ ಸಿಗೋಣ. ಸೊ ಈಗ ಫಸ್ಟ್ಲಿ ಹೇಳಿ, ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀರಿ, ಫೈನಲಿ ತೆರೆಗೆ ಬರ್ತಾ ಇದೆ. ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಸಾರ್ಥಕ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ ಮ್ಯಾಮ್. ಆ್ಯಕ್ಚುಲಿ 2 ವರ್ಷಗಳ ಹಿಂದೆನೇ ಬರಬೇಕಾಗಿರೋ ಒಂದು ಚಿತ್ರ. ನಾನು ಹೇಳ್ದಂಗೆ ನನಗಾಗಿರುವಂಥ ಏಟಿಂದ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಬರುವಂಥ ಆ್ಯಕ್ಷನ್ ಪೋರ್ಷನ್ ಶೂಟ್ ಮಾಡ್ತಾ ಇದ್ದಾಗ ನನಗೆ ಏಟ್ ಬಿತ್ತು. ಅದರಿಂದ 1 ವರ್ಷ ತಡ ಆಯಿತು ನನ್ನ ಚಿತ್ರ. ಬಟ್ ಇದೆಲ್ಲ ಕಷ್ಟಗಳೆಲ್ಲ ಮೀರಿಸಿ ಸಿನಿಮಾ ಪೂರ್ತಿಯಾಗಿ ತೆರೆ ಮೇಲೆ ಬಂದು ಪ್ರೇಕ್ಷಕರು ನೋಡ್ತಾರಲ್ಲ, ಅದೊಂದು ಖುಷಿ ಕೊಡುತ್ತೆ ಮ್ಯಾಮ್. ಇನ್ನು 20 ದಿನದಲ್ಲಿ ಜನಗಳೆಲ್ಲ ನೋಡ್ತಾರೆ, ತುಂಬ ಖುಷಿ ಆಗುತ್ತೆ. ಓಕೆ. ಸೊ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳೇ ಆಗಬೇಕು ಅನ್ನೋದು, ಆ ಸಪೋರ್ಟ್ ಸಿಗೋದು, ಅದು ಆಗೋದೆಲ್ಲವೂ ಕೂಡ ಸಾಮಾನ್ಯ. ಬಟ್ ಸಿನಿಮಾ ಗೀಳು ಹೇಗೆ, ಸಿನಿಮಾಗೆ ಬರಬೇಕು ಅಂತ ಹೇಗೆ ಅನ್ನಿಸ್ತು? ಸೊ ಅದರ ಬಗ್ಗೆ ಹೇಳೋದಾದರೆ. ಚಿಕ್ಕ ವಯಸ್ಸಿಂದಲೂ ಮ್ಯಾಮ್ ಆ್ಯಕ್ಚುಲಿ ನಮಗೆ ಏನು ಇಂಟ್ರೆಸ್ಟ್ ಅಂತ ಹೇಳಿ ನಮ್ಗೆ ಗೊತ್ತಾಗಲ್ಲ ಸಹಜವಾಗಿ. ಹೌದು. ನಾನು ಚಿಕ್ಕ ಹುಡುಗ ಇದ್ದಾಗ ಜಾಕಿ ಫಿಲ್ಮ್ ನೋಡಿದ್ವಿ ಸರ್ ಅವ್ರದ್ದು, ಪುನೀತ್ ಸರ್ ಅವ್ರದ್ದು. ಸರ್ ಅವರು ಬಳ್ಳಾರಿಗೂ ಬಂದಾಯಿತು, ನಮ್ಮ ಮನೆಗೆ ಬಂದಿದ್ರು. ನನ್ನ ಅದೃಷ್ಟವಶ ಸರ್ ಜೊತೆ ಒಂದು 5 ನಿಮಿಷ ಕಳೆಯೋದಕ್ಕೆ ಅವಕಾಶ ಸಿಕ್ತು. ಸರ್ ಜೊತೆ ಮಾತುಕತೆ ನಡೀತು. ಅವಾಗ ಸರ್ ಮಾರ್ಗದರ್ಶನ ನೀಡಿದ್ರು. ಅಂದರೆ ಒಂದು ವೇಳೆ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕಂದ್ರೆ ಯಾವ ಥರ ನಡ್ಕೋಬೇಕು, ಏನು ಮಾಡಬೇಕು, ಹೆಂಗೆ ಕಷ್ಟಪಡಬೇಕು, ಏನು ಕಲಿಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟಿದ್ರು. ಸೊ ಅವ್ರ ಮಾರ್ಗದರ್ಶನದಿಂದ ನಾನು ನಡ್ಕೊಂತ ಒಂದು ಉತ್ಸಾಹ ಉಂಟಾಯಿತು. ತೆರೆ ಮೇಲೆ ಅವ್ರು ನೋಡಿದಾಗ ಒಂದು ಖುಷಿ ಉಂಟಾಯಿತು. ಅಂದರೆ ಪ್ರೇಕ್ಷಕರಿಗೆ ಎಷ್ಟು ಮನೋರಂಜನೆ ನಾವು ಕೊಡ್ಬೋದು ಒಬ್ಬ ನಟನಾದರೆ ಅಂತ ಹೇಳಿ ಗೊತ್ತಾಯಿತು. ಸೊ ಆ ಸಂದರ್ಭದಲ್ಲಿ ನಾನು ನಿರ್ಧಾರ ತಗೊಂಡೆ, ನಾವು ನಟ ಆಗ್ಬೇಕಂತ ಹೇಳಿ. ಅದೊಂದು ಆ ಥರ ಶುರುವಾಯ್ತು ನನ್ನ ಜರ್ನಿ. ಅದೇ ಜನರನ್ನ ಎಂಟರ್ಟೈನ್ ಮಾಡಬೇಕು, ಇದಿಷ್ಟೇ ಮನಸ್ಸಲ್ಲಿರೋದು. ಅದೇ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಓಕೆ. ಸೊ ಎಲ್ಲರೂ ಕೇಳ್ತಾ ಇದ್ರು, ಆಲ್ಮೋಸ್ಟ್ ನಿಮ್ಮ ಸಿನಿಮಾ ಅನೌನ್ಸ್ ಆದಮೇಲೆ ಈವರೆಗೂ ನೋಡಿದ್ರೆ 3 ವರ್ಷ ಹತ್ತತ್ರ ಆಗೋಗಿದೆ. ಯಾಕೆ ಲೇಟು? ಸೊ ನಿಮ್ಮ ತಂದೆಯವರ ಕೋರ್ಟ್ ಕಟ್ಕಟ್ಲೆ ಇಶ್ಯೂ ಇದೇನಾದರೂ ಡಿಲೇ ಆಯ್ತಾ ಅಂತ? ನೀವಾಗಲೇ ಆರಂಭದಲ್ಲಿ ಹೇಳ್ತಾ ಇದ್ರಿ ನನಗೊಂದು ಸ್ವಲ್ಪ ಇಂಜುರಿ ಆಯಿತು ಅಂತ. ಅದೇ ಮೇಜರಾ? ಪ್ರಮುಖವಾದಂಥ ಕಾರಣ ಅದೇ. ಇದೇನೇ ಇದ್ರು ನಮ್ಮ ಪರ್ಸನಲ್ ವಿಚಾರ, ನಾವು ಅದನ್ನು ಸಿನಿಮಾಗೆ ನಾವು ಯಾವತ್ತೂ ತರಬಾರ್ದು. ಪ್ರೊಡಕ್ಷನ್ ಎಲ್ಲ ನಮ್ಮ ನಿರ್ಮಾಪಕರಾಗಿರುವಂಥ ಸಾಯಿ ಕೋರ್ಪಟಿ ಸರ್ ಅವ್ರು ನೋಡ್ಕೊಂಡು ಆ್ಯಕ್ಚುಲಿ ನನಗೆ ಏಟ್ ಬಿದ್ದಿರೋದ್ರಿಂದ ಪಾಪ ಅವ್ರಿಗೂ 1 ವರ್ಷ ತಡ ಮಾಡಿ ನಾನು ತುಂಬ ತೊಂದರೆ ಕೊಟ್ಟಿದ್ದೆ. ಈ ಪರ್ಸನಲ್ ವಿಷಯ ಏನೇ ಇದ್ರು ನಾನು ಅಲ್ಲಿ ನಮ್ಮ ಫ್ಯಾಮಿಲಿವರೆಗೆ ಇತ್ತು ಹೊರತು ಮ್ಯಾಮ್ ಅವ್ರಿಗೆ ನಾನು ತೊಂದರೆ ಮಾಡೋ ಥರ ನಾವು ಯಾವತ್ತೂ ಮಾಡಲಿಲ್ಲ. ಸೊ ಇದೇನು ತೊಂದರೆ ಕೊಡಲಿಲ್ಲ. ಪ್ರಮುಖವಾದಂಥ ಕಾರಣ ನನಗಾಗಿರುವಂಥ ಏಟೇ ಮ್ಯಾಮ್. ಸೊ ನೀವು ಹೇಳ್ತಾ ಇದ್ರಿ ಅಪ್ಪು ಸರ್ನ ಮೀಟ್ ಮಾಡಿದೆ, ಅವ್ರ ಜೊತೆ ಮಾತಾಡಿದೆ, ಅಲ್ಲಿಂದನೇ ನನಗೆ ಏನು ಸಿನಿಮಾ ಮಾಡಬೇಕು ಅನ್ನೋ ಸ್ಪಾರ್ಕ್ ಕ್ರಿಯೇಟ್. ಅಂದರೆ ಪ್ರಿಪ್ರೇಷನ್ಸ್ಗೆಲ್ಲ ಆಗ್ಲಿಂದನೇ ಶುರು ಮಾಡ್ಕೊಂಡ್ರೆ, ಅಥವಾ ಈ ಸಿನಿಮಾ ಒಪ್ಕೊಂಡ್ಮೇಲೆ ಓಕೆ ಇದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಣ ಅಂತನಾ? ಹೇಗೆ ಆಯಿತು ಅದೆಲ್ಲ? ಅಂದರೆ ಮ್ಯಾಮ್ ಚಿಕ್ಕ ಹುಡುಗ ಇದ್ದಾಗ ಆಸಕ್ತಿ ಇತ್ತು ಮ್ಯಾಮ್. ಅಂದರೆ ನಟನೆ ಮೇಲೆ, ಅಭಿನಯದ ಮೇಲೆ ಅಷ್ಟು ಜ್ಞಾನ ಇದ್ದಿಲ್ಲ. ಈಗ ಹಾಡುಗಳು ಬರ್ತಾ ಇದ್ದಾಗ ಕೇಳಿ ಮನೋರಂಜನೆಗೋಸ್ಕರ ನಮ್ಮ ಫ್ಯಾಮಿಲಿ ಮುಂಚೆ ಡ್ಯಾನ್ಸ್ ಮಾಡೋದು, ಆ ಥರ ಫ್ಯಾಮಿಲಿ ಫಂಕ್ಷನ್ಸ್ ಇದ್ದೇನಾದ್ರು ಡ್ಯಾನ್ಸ್ ಮಾಡೋದು, ನೃತ್ಯ ಮಾಡೋದು ಅಷ್ಟೇ ಹೊರತು ಅದು ಬಿಟ್ಟರೆ ಏನೂ ಇರ್ತಾ ಇರಲಿಲ್ಲ. ಸೊ ಬರ್ತಾ ಒಬ್ಬ ನಟನಾಗಬೇಕಂದ್ರೆ ಕೇವಲ ಡ್ಯಾನ್ಸ್ ಮಾಡಿದ್ರೆ ಸಾಲದು, ತುಂಬ ಮಾಡೋದಿರುತ್ತೆ ಅಂತ ಹೇಳಿ ಗೊತ್ತಾದ ಮೇಲೆ ಆ ವಿದ್ಯೆ ತುಂಬ ಇರುತ್ತೆ ಮ್ಯಾಮ್ ಕಲಿಯೋದು ಒಬ್ಬ ನಟನಾಗಬೇಕಂದ್ರೆ. ಸೊ ಅದು 2 ವರ್ಷ 3 ವರ್ಷದಲ್ಲಿ ಆಗಲ್ಲ, ಸ್ವಲ್ಪ ಕಲಿಬೇಕಾಗತ್ತೆ. ಸೊ ಅದೊಂದು ಜರ್ನಿ. ಸೊ ನಾನು ಅದೃಷ್ಟವಶ ಚಿಕ್ಕ ಹುಡುಗ ಇದ್ದಾಗಲಿಂದನೇ ಸ್ಟಾರ್ಟ್ ಮಾಡಿರೋದ್ರಿಂದ ಒಳ್ಳೆ ಹಿಡಿತ ಸಿಕ್ತು ಮ್ಯಾಮ್ ಅಷ್ಟೇ. ಸೊ ಈ ರಾಧಾಕೃಷ್ಣ ಅವರ ಜೊತೆಗೆ ಸಿನಿಮಾ ಮಾಡಬೇಕು ಅನ್ನೋದಕ್ಕೆ ಅದರ ಹಿಂದೆನೂ ಕೂಡ ಅಪ್ಪು ಸರ್ ಒಂದು ರೀಸನ್ ಅಂತ. ಒಂದು ರೀಸನ್ ಓನ್ಲಿ ರೀಸನ್, ಪ್ರಮುಖ ಕಾರಣ. ಸೊ ಹೇಗಾಯ್ತು ಅವ್ರ ಜೊತೆಗೆ ಸಿನಿಮಾ ಮಾಡಬೇಕು ಅನ್ನೋ ವಿಷಯ? ಆ್ಯಕ್ಚುಲಿ ಮ್ಯಾಮ್ ಸಾಯಿ ಕೋರಪಡಿ ಸರ್ ಅವ್ರು ಬಂದುಬಿಟ್ಟು ನಮ್ಮ ಬಳ್ಳಾರಿ ಅವರು, ವಾರಾಯಿ ಚಲನಚಿತ್ರ ಅವರ ಪ್ರೊಡಕ್ಷನ್ ಅವರು, ನಿಮ್ಗೆ ಗೊತ್ತಿರೋ ಹಾಗೆ ಚಿಕ್ಕ ವಯಸ್ಸಿನಲ್ಲೂ ಪರಿಚಯ ಇದೆ ನಮ್ಮ ಸರ್ ಅವ್ರ ಜೊತೆ. ಅವರು ಏನೋ ಒಂದು ಪ್ರತಿಭೆ ಇದೆ ನನ್ನಲ್ಲಿ ಅಂತ ಹೇಳಿ ಏನೋ ಗುರುತಿಸಿದ್ರು. ಆ ಕಾರಣದಿಂದಾಗಿ 100% ಇವನಿಗೋಸ್ಕರ ಏನೋ ಒಂದು ಮಾಡಲೇಬೇಕಂತ ಹೇಳಿ ಒಂದು ಆಸೆ. ನಮ್ಮ ಮನೆಗೆ ಬರ್ತಿದ್ರು ಸರ್ ಅವ್ರು ಹೇಳ್ತಾ ಇದ್ರು, ಇವನ ಜೊತೆ ಒಂದು ಫಿಲ್ಮ್ ಮಾಡ್ತೀನಿ ಅನ್ನಂಗೆ ತಮಾಷೆ ಮಾಡ್ತಾ ಇದ್ರು.
ಬಟ್ ಅದು ಅವ್ರು ನಿಜವಾಗ್ಲೂ ಅವಕಾಶ ಕೊಡ್ತದೆ ನನ್ನ ಕನಸಲ್ಲೂ ಅನ್ಕೊಳ್ಳಿಲ್ಲ. ಹೌದಾ? ಸೊ ಅವಕಾಶ ಬಂದ ಮೇಲೆ 100% ಅದನ್ನು ಬಳಸ್ಕೋಬೇಕು ಅನ್ನೋ ವಿಚಾರದಿಂದ ಮುಂದೆ ಹೋಗಿರುವಂಥದ್ದು ಹ್ಮ್, ನಾವು. ಹ್ಮ್, ಸೊ ಅವಾಗ ಏನಾಯ್ತು ಅಂದರೆ ಸರ್ ಜೊತೆ ಈ ಪ್ರಾಜೆಕ್ಟ್ ಎಲ್ಲ ಲಾಕ್ ಆದಮೇಲೆ ಹ್ಮ್. ಡೈರೆಕ್ಟರ್ ನಿರ್ದೇಶಕರು ಬೇಕಾಗಿರೋಂಥ ಪರಿಸ್ಥಿತಿ ಬಂತು. ಹ್ಮ್. ಸೊ ಪುನೀತ್ ಸರ್ ಅವ್ರ ಜೊತೆ ತುಂಬ ಪರಿಚಯ ಇದ್ರು ಸರ್ ಅವರು. ಹ್ಮ್. ಫೋನ್ ಮಾಡಿ ಸರ್ ಅವ್ರು ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿದ್ರು, ನಾವು PRK ಪ್ರೊಡಕ್ಷನ್ ಹೌಸ್ ಅಂತ ಹೇಳಿ ಸಕ್ಸಸ್ಫುಲ್ ಆಗಿ ಫಿಲ್ಮ್ಸ್ ಮಾಡ್ತಾ ಇದ್ರು. ಫೋನ್ ಮಾಡಿ ಯುವ ಪ್ರತಿಭೆ ಯಾರಿದ್ದಾರೆ ನಿರ್ದೇಶಕರಲ್ಲಿ ಅಂತ ಕೇಳಿದಾಗ ಸರ್ ಸಲಹೆ ಕೊಟ್ಟಿರುವಂಥದ್ದು ಇವ್ರ ಜೊತೆ ಹೋಗಿ ಅದ್ಭುತವಾಗಿ ಮಾಡ್ತಾರೆ ಚಿತ್ರ ಅಂತ ಹೇಳಿ ಸರ್ಗೆ ತುಂಬ ಪರಿಚಯ ಇರುವಂಥ ರಾಧಾಕೃಷ್ಣ ಅವ್ರ ಹೆಸರು ಹೇಳಿದ್ರು. ಸೊ ಆ ಥರ ಅವ್ರು ಬಂದು ನಾವೆಲ್ಲರೂ ಭೇಟಿಯಾಗಿ ಮುಂದುವರೆದ್ವಿ. ನಾವು ಅಷ್ಟೇ, ಎಲ್ರಿಗೂ ಸಿಂಕ್ ಆಯಿತು, ಮುಂದುವರೆದ್ವಿ. ಓಕೆ. ಸೊ ಸಬ್ಜೆಕ್ಟ್ ಕೇಳಿದಾಗ, ಸೊ ಜೂನಿಯರ್ ಸಿನಿಮಾದ ಈ ಸಬ್ಜೆಕ್ಟ್ ಕೇಳಿದಾಗ ಓಕೆ ನನ್ನ ರಿಯಲ್ ಲೈಫ್ಗೆ ನನ್ನ ನೇಚರ್ಗೆ ಸಿಂಕ್ ಆಗ್ತಿದೆ ಅಂತ ಅನ್ನಿಸ್ತಾ ಆ ಥರದ ಎಲಿಮೆಂಟ್ಸ್ ಏನಿದೆ ಸಿನಿಮಾಲಿ? ಅಂದರೆ ಅಷ್ಟು ಆ್ಯಕ್ಚುಲಿ ಅಂದರೆ ಸೆಂಟಿಮೆಂಟ್ಸ್ ನನಗೆ ಜಾಸ್ತಿ. ನಮ್ಮ ಫ್ಯಾಮಿಲಿ ಅಂದರೆ ತುಂಬ ಅಭಿಮಾನ, ಪ್ರೀತಿ ತುಂಬ ನನಗೆ. ಆ ಎಲಿಮೆಂಟ್ಸ್ ಕೌಟುಂಬಿಕ ಚಿತ್ರ ಮಾಡೋದ್ರಿಂದ ಅವಿದಾವೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಕಾಲೇಜಲ್ಲಿ ತರಲೆಗಿರಲೆಲ್ಲ ಮಾಡೋದು ತುಂಬ ಇರುತ್ತೆ ಚಿತ್ರದಲ್ಲಿ. ಅದು ಒಬ್ಬ ನಟನಾಗಿ ಮಾಡಿದ ಹೊರತು ನನ್ನ ನಿಜ ಜೀವನದಲ್ಲಿ ನಾನು ಯಾವತ್ತೂ ತರಲೆ ಮಾಡ್ತಾ ಮಾಡೇ ಇರಲಿಲ್ಲ. ಇಲ್ವಾ? ತುಂಬ ಕಮ್ಮಿ ಮ್ಯಾಮ್, ಓಕೆ. ತುಂಬ ಕಮ್ಮಿ. ಸೊ ತುಂಬ ಡೀಸೆಂಟ್ ಕಾಲೇಜಿಗೆ ಅಟೆಂಡ್ ಮಾಡೋದು, ಬಂಕ್ ಮಾಡೋದು ಅದೆಲ್ಲ ಏನಿಲ್ಲ? ಏನೂ ಇಲ್ಲ ಮ್ಯಾಮ್. ಬಂಕ್ ಮಾಡೇ ಇಲ್ವಾ ನೀವು? ಅಂದರೆ ಬೇರೆ ಥರ ಬಂಕ್ ಅಷ್ಟೇ ಹೊರತು ಶಿಕ್ಷಕರಿಗೆ ತೊಂದರೆ ಕೊಡುವಂಥ ಬಂಕ್ ಅಲ್ಲ. ಆದರೆ ಈಗ ಈ ಸಿನಿಮಾ ಹೋಗಬೇಕು, ಸೊ ಫ್ರೆಂಡ್ಸ್ ಎಲ್ಲಾದರೂ ಹೋಗೋಣ ಬಾ ಅಂತಾರೆ, ಪರ್ಮಿಷನ್ ತೊಗೊಂಡು ಹೋಗ್ತಾ ಇದ್ವಿ. ಓಕೆ. ಪರ್ಮಿಷನ್ ತೊಗೊಂಡು ಹೋಗ್ತಾ ಇದ್ವಿ ಹೊರತು ಬಂಕ್ ಥರ ಸೊ ಫೈನ್. ಈಗ ನೀವು ಹೇಳ್ತಾ ಇದ್ರಿ ನನಗೆ ಎಮೋಷನಲ್ ಸೀಕ್ವೆನ್ಸ್ ಎಲ್ಲ ತುಂಬ ನಿಜ ಜೀವನದಲ್ಲಿ ನೀವು ತುಂಬ ಎಮೋಷ್ನಲ್ ಆದಂತಹ ಇನ್ಸಿಡೆಂಟ್ ಏನಾದರೂ ಇದೆಯಾ? ಲೈಕ್ ಈ ಥರದ್ದು ಒಂದು ಘಟನೆ ನನ್ನ ಲೈಫಲ್ಲಿ ಯಾಕೆ ಆಯ್ತಪ್ಪ ಅಂತ? ತುಂಬ ಇದಾವೆ ಮ್ಯಾಮ್ ಅಂಥ ಘಟನೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪರ್ಸನಲ್ ನಿಮಗೆ ಗೊತ್ತಿರೋ ಹಾಗೆ ತುಂಬ ಆಗಿದ್ದು. ಆ ವಿಚಾರದಲ್ಲೂ ನಾನು ತುಂಬ ಎಮೋಷನಲ್ ಆಗ್ತಾ ಇದ್ದೆ. ಬಟ್ ಸರಿಯಾದ ಸಂದರ್ಭ ಬಂದಾಗ 100% ಉತ್ತರ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲಿ ನಾನು ಮುಂದುವರ್ತಾ ಬರ್ತಾ ಇದ್ದೆ ಅಷ್ಟೇ. ಈಗ ರಾಜಕೀಯದಲ್ಲಿ ನಮ್ಮ ಅಪ್ಪ ಅವರು ಇದ್ದಾರೆ. ನಂದೇನಿದ್ರು ಚಿತ್ರರಂಗದಲ್ಲಿ ಮುಂದೆ ನಡಿಬೇಕು ಅನ್ನುವಂಥ ನಿರ್ಧಾರ ನಂದು. ನಮ್ಮ ತಂದೆಯವರು ಯಾವತ್ತೂ ನನ್ನ ರಾಜಕೀಯದ ಬಗ್ಗೆ ಮಾತಾಡೋದಕ್ಕೂ ಅನುಮತಿ ಕೊಡ್ತಾ ಇರಲಿಲ್ಲ, ನಾನು ತುಂಬ ಮಾತಾಡ್ತಾ ಇರಲಿಲ್ಲ. ಸೊ ಎಷ್ಟಕ್ಕಷ್ಟೇ ಆ ವಿಚಾರದಲ್ಲಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ತೀವಿ ಹೊರತು ತುಂಬ ಜಾಸ್ತಿ ನಾವು ಅದ್ರ ಬಗ್ಗೆ ತಲೆ ಮಾತಾಡ್ತಿರ್ಲಿಲ್ಲ. ಸೊ ಅದಕ್ಕೆ ಚಿತ್ರರಂಗಕ್ಕೆ ಬಂದಾಗ ಚಿತ್ರಗಳಿಗೆ ನಾನು ಏನು ನ್ಯಾಯ ಮಾಡಬೇಕು ಅದ್ರ ಬಗ್ಗೆ ಅಷ್ಟು ನಾನು ತಲೆ ಕೊಡ್ತಾ ಇದ್ದೀನಿ. ಈಗ 18ನೇ ತಾರೀಕು ಸಿನಿಮಾ ರಿಲೀಸ್ ಅಂತ ಪ್ಲಾನ್ ಆಗೋಯ್ತು, ಎಲ್ಲ ಆಗೋಯ್ತು. ನಿಮ್ಮ ತಂದೆಯವರು ಜೈಲಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಅದು ಮನ್ಸಲ್ಲಿ ಏನು ಅನ್ನಿಸ್ತಾ ಇತ್ತು? ನನ್ನ ತಂದೆ ನನ್ನ ಜೊತೆಗೆ ಸಿನಿಮಾ ನೋಡೋದಕ್ಕೆ ಆಗಲ್ವಾ ಅಂದ್ರೆ ಈಗ ಆಚೆ ಬಂದ್ರು ಎಲ್ಲ ಸರಿ ಹೋಯ್ತು. ಆ ಮೊಮೆಂಟ್ ಹೇಗೆ ಕಾಡ್ತಿತ್ತು ನಿಮ್ಮನ್ನ? ಅದು ಖಂಡಿತವಾಗ್ಲೂ ದುಃಖ ಆಗುತ್ತಲ್ಲ ಮ್ಯಾಮ್, ಯಾವ ಮಗನಿಗಾದ್ರೂ 100% ದುಃಖ ಆಗುತ್ತೆ. ಬಟ್ ನನಗೆ ನಂಬಿಕೆ ಇತ್ತು 100% ದೇವರಿದ್ದಾರೆ, ಒಳ್ಳೇದೇ ಆಗುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇತ್ತು. ಬಟ್ ಆ ಸಂದರ್ಭ ನಡೆದಾಗ 100% ಆ ಘಟನೆ ನಡೆದಾಗ ಒಬ್ಬ ಮಗನಾಗಿ ನನ್ನ ಪ್ಲೇಸಲ್ಲಿ ಯಾರೇ ಇದ್ರು 100% ಹಟ್ ಆಗ್ತಾರೆ. ಬಟ್ ನಾನು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ನಮ್ಮ ತಂದೆ ಬಗ್ಗೆ ಕೆಲವು ವಿಚಾರ ಅಂದರೆ ಅಪೋಹಗಳಿದ್ದಾವೆ, ಅಪಾರ್ಥಗಳಿದ್ದಾವೆ ಹೊರಗಡೆ. ಅದು ಕಾಮನ್. ರಾಜಕಾರಣಿ ಅಂದಮೇಲೆ 100% ಪ್ರೀತಿ ಮಾಡೋರು ಇರ್ತಾರೆ, ಪ್ರೀತಿ ಮಾಡದೇವ್ರು ಇರ್ತಾರೆ, ಆರೋಪ ಮಾಡೋರು ಇರ್ತಾರೆ, ಅಭಿಮಾನ ಮಾಡೋರು ಇರ್ತಾರೆ. ಅದು ತುಂಬ ಸಹಜ. ಚಿಕ್ಕ ವಯಸ್ಸಿಂದಲೂ ನನಗೆ ಹೇಳ್ಕೊಟ್ಟಿರುವಂಥದ್ದು ನಮ್ಮ ತಂದೆ, 10 ಜನಕ್ಕೆ ಒಳ್ಳೇದು ಮಾಡು, ನೀನು ಕಷ್ಟ ಅನುಭವಿಸಿದ್ರು ತೊಂದರೆ ಇಲ್ಲ, ಬಟ್ 10 ಜನ ಸುಖವಾಗಿದ್ದರೆ ಆ ಆಶೀರ್ವಾದ ಅವ್ರು ಕೊಡುವಂಥದ್ದು ನೀನು ಕಾಪಾಡುತ್ತೆ ಅನ್ನುವಂಥ ಮಾರ್ಗದರ್ಶನ ನಮ್ಮ ತಂದೆಯವರು ಕೊಟ್ಟಿದ್ರು. ಸೊ ನನಗೂ ನಂಬಿಕೆ ಇದೆ ಮ್ಯಾಮ್. ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. ಯಾವುದೇ ತಪ್ಪು ನಾವು ಮಾಡಿಲ್ಲ. ಸಾಮಾಜಿಕ ಕಾರ್ಯಕ್ರಮ ನಾವು ತುಂಬ ಮಾಡಿದ್ದೇವೆ. ಲೋಕ ಕಲ್ಯಾಣಕ್ಕೋಸ್ಕರ ನಮ್ಮ ತಂದೆ ಮಿನಿಸ್ಟರ್ ಆದಾಗ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡಿದರು. ಸೊ ನನಗೆ ಆ ನಂಬಿಕೆ ಇದೆ. ಏನೇ ಇದ್ರೂ ಖಂಡಿತವಾಗ್ಲೂ ಕೋರ್ಟಲ್ಲಿರೋಂಥ ವಿಚಾರದ ಬಗ್ಗೆ ತುಂಬ ಮಾತಾಡೋಂಗಿಲ್ಲ. ಸೊ ಅದ್ರ ಬಗ್ಗೆ ಹೇಳಕ್ಕೆ ಪ್ರಸ್ತಾಪ ಮಾಡೋದಕ್ಕಾಗಲ್ಲ. ಬಟ್ ನನ್ನ ಪರ್ಸನಲ್ ವಿಚಾರ ಬಂದಾಗ 100% ನ್ಯಾಯ ಸಿಗುತ್ತೆ, ಒಳ್ಳೇದಾಗುತ್ತೆ. ಅದು ದೇವ್ರು ನೋಡ್ಕೊಂತಾರೆ ಅಷ್ಟೇ. ಸೊ ರಾಜೆ ಬಂದ್ಮೇಲೆ ನಿಮಗೆ ಫಸ್ಟ್ ಅನ್ಸಿದೆ ಓ ಫೈನಲಿ ನನ್ನ ಮೂವಿ ನೋಡಕ್ಕೆ ಬಂದ್ಬಿಟ್ರು ಹೊರಗೆ ಅಂತ? ಖುಷಿ ಅಲ್ಲ, ಖಂಡಿತವಾಗ್ಲೂ ಖುಷಿ. ಆಮೇಲೆ ನಿಮ್ಮನ್ನು ನೋಡ್ತಾ ಇದ್ರೆ, ನಿಮ್ಮನ್ನು ಮಾತಾಡ್ತಾ ಇದ್ರೆ, ನಿಮ್ಮ ಜೊತೆ ಮಾತಾಡ್ತಿದ್ರೆ, ನಿಮ್ಮ ಡ್ಯಾಡಿ ಜೊತೆ ಮಾತಾಡ್ತಿದ್ರೆ, ಅವರಿಗೆ ತೆಲುಗು ಇನ್ಫ್ಲುಯೆನ್ಸ್ ಇದೆ, ಅವ್ರ ಮಾತಲ್ಲಿ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಅದು ಗೊತ್ತಾಗದೇ ಇಲ್ಲ, ಹೆಂಗದು? ಅಂದರೆ ಶಿಕ್ಷಕರ ಆಶೀರ್ವಾದ ಅಷ್ಟೇ. ನಾನು ಓದ್ತಾ ಇದ್ದಾಗ ಒಳ್ಳೆ ಶಿಕ್ಷಕರು ಸಿಕ್ಕಿದ್ರು ನನಗೆ. ಸೊ ಅವ್ರ ಶಿಕ್ಷಣ ಅಷ್ಟೇ. ಸೊ ನಾರ್ಮಲಿ ಅದು ಒಂದು ಅಪಾರ್ಥ ಇದೆ ಅಂದರೆ ನಮ್ಮ ತಂದೆಯವರು ತುಂಬ ತೆಲುಗು ಅಂತ ಹೇಳಿ. ಅವ್ರು ಹುಟ್ಟು ಬೆಳೆದಿದ್ದೆಲ್ಲ ಬಳ್ಳಾರಿ ಅಲ್ಲ, ನಮ್ಮ ಗ್ರ್ಯಾಂಡ್. ಅದನ್ನ ತಪ್ಪು ಅಂತ ಹೇಳಲ್ಲ, ಬಟ್ ನಿಮ್ಮಲ್ಲಿ ಅದು ಕಾಣಿಸ್ತಾ ಇಲ್ವಲ್ಲ, ಇನ್ಫ್ಲುಯೆನ್ಸ್ ಕಾಣಿಸ್ತಿಲ್ವಲ್ಲ ಅಂತ ಸಂತೋಷ. ನಿಮ್ಮ ಬಾಯಿಂದ ಮಾತು ಬರೋದು ನನ್ನ ಸಂತೋಷ ಅಷ್ಟೇ. ಓಕೆ. ಈ ಡಬ್ಬಿಂಗ್ ಮಾಡೋದಕ್ಕೆಲ್ಲಾನು ನೀವೇ ಮಾಡಿದ್ರಾ ಈ ಸಿನಿಮಾ? ಸಂಪೂರ್ಣವಾಗಿ ನಾನೇ. ನಾನಲ್ದೆ ಇನ್ನು ಯಾರು ಮಾಡ್ತಾರೆ? ನೈಸ್. ಯಾಕಂದ್ರೆ ಟ್ರೇಲರ್ ಎಲ್ಲ ನೋಡಿದಾಗ ಕೆಲವೊಂದು ಡೈಲಾಗ್ಗಳಿದೆ ಅದರಲ್ಲಿ, ಆ ಒಂದು ಫ್ಲೋ, ಎಲ್ಲಿ ಏರಿಳಿತ ಏನ್ ಬೇಕು, ಎಲ್ಲಿ ಪಾಸ್ ಮಾಡ್ಬೇಕು, ಅದೆಲ್ಲ ನೀಟಾಗಿ ಎಷ್ಟು ಪಕ್ವಾಗಿದೆ ಅಂದ್ರೆ ನಾನು ನಿಜವಾಗ್ಲೂ ಡೌಟ್ ಮಾಡಿದೆ ಇವರೇನಾ ಡಬ್ ಮಾಡಿದ್ದು ಅಂತ. ಕ್ಲಾರಿಫಿಕೇಶನ್. ತೆಲುಗುಗೂ ನೀವೇ, ಕನ್ನಡಗೂ ನೀವೇ? 2 ಭಾಷೆ ನಾನೇ.
ಸೊ ಡಬ್ಬಿಂಗ್ ಟೈಮ್ ಹೇಗೆ ಅನ್ನಿಸ್ತು? ಡಬ್ಬಿಂಗ್ ಕಷ್ಟ ಅನಿಸುತ್ತಾ? ಆ್ಯಕ್ಟಿಂಗ್ ಕಷ್ಟ ಅನಿಸುತ್ತಾ? ಅಫ್ಕೋರ್ಸ್ ಎಲ್ಲದರಲ್ಲೂ ಇಳಿಯೋವರೆಗೂ ಅದು ಹೌದು. ಇದ್ದೇ ಇರುತ್ತೆ. ಹೌದು. ಬಟ್ ನಿಮಗೆ ಹೊಸಬ್ರಾಗಿ ಹೇಗೆ ಅನ್ನಿಸ್ತು? ಡಬ್ಬಿಂಗ್ ಅನುಭವ ನನಗೆ ಮುಂಚೆ ಇದ್ದಿರಲಿಲ್ಲ. ಅಂದ್ರೆ ನಾವು ವರ್ಕ್ಶಾಪ್ಸ್ ಇದೆಲ್ಲ ಮಾಡ್ತಾ ಇದ್ದಾಗ ಅದು ಬೇರೆ ತರ ಇರುತ್ತೆ, ಡಬ್ಬಿಂಗ್ ಅನ್ನೋದು ಬೇರೆ ತರ. ಸೊ ಅದಕ್ಕೆ ಬೇಕಾಗಿರುವಂಥ ಟ್ರೈನಿಂಗ್ ನಾನು ತಗೊಂಡೆ. ಬಟ್ ಕಾನ್ಫಿಡೆನ್ಸ್ ಇತ್ತು ಮ್ಯಾಮ್, ಮಾಡ್ಬೋದು ಅಂತ. ಅದೇನು ದೊಡ್ಡ ವಿಷಯ ಅಲ್ಲ. ಓಕೆ. ಕರೆಕ್ಟಾಗಿ ಟ್ರೈನಿಂಗ್ ಎಲ್ಲ ಆದರೆ 100% ಏನಾದರೂ ಮಾಡ್ಬೋದು. ಸೊ ಒಳ್ಳೆ ಇನ್ಸ್ಟ್ರಕ್ಟರ್ಸ್ ಇದ್ದರೆ 100% ಮಾಡೋದು ಸುಲಭ ಆಗುತ್ತೆ. ಓಕೆ. ಸೊ ನೀವು ಈ ಸಿನಿಮಾಲಿ ಕ್ಲಾಸಾ ಮಾಸಾ? ಯಾಕಂದ್ರೆ ಕ್ಲಾಸ್ ಅನ್ಕೊಂಡಿದ್ದೆ, ಮಾಸ್ ಗುರು ಅಂತ ಒಂದು ಡೈಲಾಗ್ ಬರುತ್ತೆ. ವಾಟ್ ಎಕ್ಸಾಕ್ಟ್ಲಿ ನೀವು ಹೆಂಗೆ ಕಾಣಿಸ್ತೀರಾ? ಬ್ಲೆಂಡ್ ಆಫ್ ಬೋತ್ ವರ್ಲ್ಡ್ಸ್ ಮ್ಯಾಮ್, ಎರಡೂ ಇರುತ್ತೆ. ಕ್ಲಾಸ್ ಇರುತ್ತೆ, ನಮ್ಮ ಜನಗಳಿಗೆ ಬೇಕಾಗಿರುವಂಥ ಮಾಸ್. ಮನೋರಂಜನೆಗೋಸ್ಕರ ಬೇಕಾಗಿರುವಂಥ ಮಾಸ್ ಇರುತ್ತೆ. ಓಕೆ. ಔಟ್ ಆಫ್ ದ ಬಾಕ್ಸ್ ಅಂದ್ರೆ ಔಟ್ ಆಫ್ ದ ಲೈನ್ ದಾಟಿ ಇಲ್ಲ. ಆಚೆ ಏನು ಕತೆಗೆ ಏನು ಬೇಕೋ ಅಷ್ಟೇ. ಓಕೆ. ನಾರ್ಮಲಿ ಸಿನಿಮಾ ಅಂತ ಅಂದರೆ ಆ್ಯಕ್ಷನ್ ಸೀಕ್ವೆನ್ಸ್ಗೆ ಒಂದು ಸ್ವಲ್ಪ ಹೀರೋಗೆ ಮೈ ಏನು ಏಟಾಗಬಾರ್ದಪ್ಪ, ತುಂಬ ಕೇರ್ಫುಲ್ಲಾಗಿ ಮ್ಯಾನೇಜ್ ಮಾಡಬೇಕು ಅಂತ ರೋಪ್ ಹಾಕೋದು, ಡ್ಯೂಪ್ ಹಾಕೋದು ಎಲ್ಲ ಮಾಡ್ತಾರೆ. ನಾವು ಸ್ಕ್ರೀನಲ್ಲಿ ನೋಡಿದಾಗ ಬಿಡು ಹಂಗೆ ಮಾಡಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ನಾನು ಕೆಲವೊಂದು ರಿಯಲಿಸ್ಟಿಕ್ ವಿಜುವಲ್ಸ್ ನೋಡಿದೆ. ನಿಮ್ಗೇನು ಅಂದ್ಕೊಂಡಿದ್ದೀರ ನೀವು? ಸುಮ್ಮನೆ ನಾನು ಜಂಪ್ ಮಾಡ್ಬಿಡ್ತೀನಿ, ನಾನು ಹಾರು ಬಿದ್ದುಬಿಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಟೀಮ್ ಹೆಂಗೆ ಸಪೋರ್ಟ್ ಮಾಡ್ತು? ಇಲ್ಲ ನಾನು ಮಾಡ್ತೀನಿ ಅಂದಾಗ ಛಲ ನನ್ನಲ್ಲಿ ಇದ್ದಾಗ ಮ್ಯಾಮ್, ಸಪೋರ್ಟ್ ಮಾಡೋದಕ್ಕೆ ನನ್ನ ಅದೃಷ್ಟವಶಾತ್ ಕರೆಕ್ಟಾಗಿ ಟೀಮ್ ಇತ್ತು ಮ್ಯಾಮ್. ಪೀಟರ್ ಮಾಸ್ಟರ್ ಅವರು, ಸೊ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಒನ್ ಆಫ್ ದ ಟಾಪ್ ಟೆಕ್ನಿಷಿಯನ್ಸ್ ನಮ್ಮ ಕಂಟ್ರಿಯಲ್ಲ. ಸೊ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ ಇದ್ದೇ ಇರುತ್ತೆ ಮ್ಯಾಮ್. ಬಟ್ ಏಟ್ ಆಗ್ಬೇಕಂತ ಹೇಳಿ ಯಾರು ಮಾಡಲ್ಲ. ಛಲ ಇರುತ್ತೆ. ನಿಮ್ದೊಂದು ಬಂಡ ಧೈರ್ಯ ಅದ್ರಲ್ಲಿ ಕಾಣಿಸ್ತಾ ಇತ್ತು. ಏನಿಲ್ಲ ಮ್ಯಾಮ್, ಅದು ಜನಗಳು ಎಂಜಾಯ್ ಮಾಡ್ಬೇಕು ಸ್ಕ್ರೀನಲ್ಲಿ ನೋಡಿದಾಗ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ಮಾಡೋದು. ಸೊ ಆ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡೇ ಮಾಡಿರುವಂಥದ್ದು. ಬಟ್ ನಮ್ಮ ಕೈಯಲ್ಲಿ ಏನೂ ಇರಲ್ಲ, ಮಾಡ್ತಾ ಇದ್ದ ಕೆಲವು ಸರಿ ಮಿಸ್ಟೇಕ್ ಆಗುತ್ತೆ, ಟೈಮ್ ಬೇಡ ಹೊತ್ತಾಯ್ತು ಅಷ್ಟೇ. ಓಕೆ. ಅಂದರೆ ಏನಾದರೂ ಒಂದು ಮಾಡಬೇಕು ಅಂದರೆ ಅದು ಹಸಿವಿರಬೇಕು. ಆ ಹಸಿವಿಲ್ಲದೆ ಇದ್ರೆ ನೀವು ಎಷ್ಟು ಹೊಟ್ಟೆ ತುಂಬಿದ್ರು ಏನು ಕೊಟ್ಟರು ಅದು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ. ಬಟ್ ನಿಮ್ಮಲ್ಲಿ ಆ ಹಸಿವು ಕಾಣಿಸ್ತಾ ಇತ್ತು ಪ್ರತಿ ಹಂತದಲ್ಲೂ ಕೂಡ. ಈಗ ಒಂದು ಡ್ಯಾನ್ಸ್ ಇರ್ಬೋದು, ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇರ್ಬೋದು, ಒಂದು ಕಾಲೇಜ್ ಗೋಯಿಂಗ್ ಬಾಯ್ ಹೇಗೆ ಬಿಹೇವ್ ಮಾಡ್ತಾರೆ ಅದರಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅಷ್ಟು ಜಸ್ಟಿಸ್ ತುಂಬಿದ್ದೀರಾ. ಇನ್ನು ಸಿನಿಮಾ ನೋಡೋಕ್ಕೂ ಮುಂಚೆನೆ ಕೆಲವೊಂದು ವಿಜುವಲ್ಸ್ ನೋಡಿದಾಗ ಅದು ಹೌದು, ಒಬ್ಬ ಪ್ರಾಮಿಸಿಂಗ್ ನಟ ಸಿಕ್ಕಿದನಪ್ಪ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತ ಧೈರ್ಯವಾಗಿ ಹೇಳ್ಕೋಬೋದು. ಹೌದು ಮ್ಯಾಮ್, ಅದು ಏನಿಲ್ಲ ಮ್ಯಾಮ್, ಆ ಛಲ ಅನ್ನೋದು ಅದೇ, ಅದು ಹೇಳೋಕ್ಕಾಗಲ್ಲ ಮ್ಯಾಮ್. ಅನೇಕ ಕಾರಣಗಳಿದೆ ಆ ಛಲ ಯಾಕೆ ತುಂಬುತ್ತೆ ಒಬ್ಬ ಮನುಷ್ಯನಲ್ಲಿ ಅನ್ನೋದು. ಚಿಕ್ಕ ವಯಸ್ಸಿಂದಲೂ ನಾವು ನೋಡಿರೋ ವಿಚಾರಗಳಾಗಿರ್ಬೋದು, ಅನುಭವಿಸಿದಂಥ ಕಷ್ಟಗಳಾಗಿರ್ಬೋದು, ಇವೆಲ್ಲ ನನ್ನಲ್ಲೂ ಒಂದು ಛಲ ತುಂಬಿತು. ಅಂದರೆ ಏನೇ ಇದ್ರೂ ನಮ್ದಾದಂಥ ಒಂದು ಐಡೆಂಟಿಟಿ ಇರಬೇಕು, ಕಷ್ಟಪಟ್ಟು ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದೇ ನಾನು ಮುಂದಕ್ಕೆ ನಡೆಸಿರುವಂಥದ್ದು. ನಾರ್ಮಲಿ ಎಲ್ಲರೂ ಹೇಳ್ತಾರೆ ನಾವು ಕಷ್ಟಪಟ್ಟಿದ್ದೀವಿ, ಸೊ ದಟ್ ನಮಗೆ ಕಷ್ಟದ ಅರಿವೇನು ಅಂತ ಗೊತ್ತು, ಹಾಗಾಗಿ ಈ ಸಕ್ಸಸ್ಗೆ ನಮ್ಗೆ ಅದೊಂದು ಸ್ಟೇಜ್ ಆಯಿತು ಅಂತ. ನಿಮ್ಮ ವಿಷಯದಲ್ಲಿ ಯಾರೂ ಹಾಗೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಗೋಲ್ಡನ್ ಸ್ಪೂನ್ ಬಾಯ್ ಅಂತಲೇ ಎಲ್ಲರೂ ಮಾತಾಡೋದು. ನಿಮ್ಮ ಬಾಯಲ್ಲಿ ಇಲ್ಲ ನಾವು ನೋಡಿದ್ದೀವಿ ಆ ಸ್ಟ್ರಗಲ್ನ ಅಂತ ಅಂದಾಗ ಹೇಗೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸಹಜವಾಗಿ ಇದ್ದೇ ಇರುತ್ತೆ ಮ್ಯಾಮ್. ದೊಡ್ಡ ಕುಟುಂಬದಿಂದ ಶ್ರೀಮಂತರ ಅಂತ ಹೇಳಿ ಆ ಉದ್ದೇಶ ಇದ್ದೇ ಇರುತ್ತೆ. ಬಟ್ ನಾನು ಚಿಕ್ಕ ವಯಸ್ಸಿಂದ ಬೆಳೆದಿದ್ದು ಬಳ್ಳಾರಿಯಲ್ಲ ಮ್ಯಾಮ್. ನನ್ನ ಸ್ನೇಹಿತರೆಲ್ಲರೂ ನಾರ್ಮಲ್ ಫ್ಯಾಮಿಲೀಸಿಂದ ಬಂದಿರುವಂಥದ್ದು. ಅವ್ರ ಜೊತೆನೇ ನಾರ್ಮಲ್ ವ್ಯಕ್ತಿಯಾಗಿ ನಾನು ಜೀವನ ಮಾಡಿ ನಾನು ಓದಿರುವಂಥದ್ದು, ಬೆಳೆದಿರುವಂಥದ್ದು. ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಯಾವತ್ತೂ ಹೇಳ್ತಾ ಇರುವಂಥದ್ದು, ನೀನು ಸಮಾಜದಲ್ಲಿ ಮುಂದೆ ಹೋಗಬೇಕು, ಸಮಾಜದಲ್ಲಿ ಒಬ್ಬನಾಗಿರ್ಬೇಕಂತ ಹೇಳಿ ನನಗೆ ಮಾರ್ಗದರ್ಶನ ಕೊಡ್ತಾ ಇರುವಂಥದ್ದು. ಸೊ ಅದಕ್ಕೆ ನಾನು ಚಿಕ್ಕ ವಯಸ್ಸಿಂದಲೂ ಎಲ್ಲರ ಜೊತೆ ನೀಟಾಗಿ ಮಿಂಗಲ್ ಆಗಿ ಸಮಾಜದಲ್ಲಿ ಎಲ್ಲರ ಜೊತೆ ಮಾತಾಡ್ತಾ, ಪ್ರಪಂಚ ನೋಡ್ತಾ, ಹೊರ ಪ್ರಪಂಚ ನೋಡ್ತಾ ಬೆಳೆದಿರುವಂಥದ್ದು. ಸೊ ಅದೆಲ್ಲ ನೋಡಿದಾಗ ಹೇಗೆ ಅಂತ ಹೇಳಿ ಎಷ್ಟು ಕಷ್ಟಪಡಬೇಕು ಜೀವನದಲ್ಲಿ ಮೇಲೆ ಬರಬೇಕು ಅಂದರೆ, ನಮಗೆ ಅವಕಾಶ ಸಿಕ್ತಂತ ಹೇಳಿ ನಾವು ಸುಮ್ಮನೆ ಇದ್ರೆ ಸಾಲದು, ನಾವು ಕಷ್ಟಪಡಬೇಕು ಮ್ಯಾಮ್. ನಾವು ಕಷ್ಟಪಟ್ಟರೆ ಏನಿದೆ, ಈಗ ನಮ್ಮ ಬಾಯಿಂದ ನಿಮ್ಮ ಬಾಯಿಂದ ಎಷ್ಟೇ ಕಷ್ಟಪಟ್ಟಿದ್ದು ಅಂತ ಹೇಳಿದ್ರು ಮ್ಯಾಮ್, ಕೊನೆಗೆ ತೆರೆ ಮೇಲೆ ನೋಡಿದಾಗ ನಿರ್ಧಾರ ಮಾಡುವಂಥದ್ದು ಪ್ರೇಕ್ಷಕರು. ಸೊ ಅವ್ರಿಗೋಸ್ಕರ ಕಷ್ಟಪಡ್ಬೇಕು ಅಷ್ಟೇ. ಇಲ್ಲಿವರೆಗೂ ನಿಮಗೆ ಒಂದು ಲೇಬಲ್ ಇತ್ತು, ಜನಾರ್ದನ ರೆಡ್ಡಿ ಅವರ ಮಗ ಕಿರೀಟಿ ಅಂತ. ಸೊ ಈಗ ನನ್ನ ತಂದೆನ, ನನ್ನ ಫ್ಯಾಮಿಲಿನ ನನ್ನ ಹೆಸರು ಮೂಲಕ ಗುರುತಿಸೋಂಗೆ ಆಗಬೇಕು, ಆ ಥರದ ಒಂದು ಛಲ ಇದೆಯಾ? ಆ ಥರ ಅನ್ನಿಸ್ತಾ ಇದೆಯಾ? ಅದು ಸಹಜವಾಗಿ ಇದ್ದೇ ಇರುತ್ತೆ ಮ್ಯಾಮ್. ಅಂದರೆ ನಿಮ್ಗಾದಂಥ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರಲ್ಲಿ ಇದ್ದೇ ಇರುತ್ತೆ. ಬಟ್ ನನ್ನ ಜನಾರ್ದನ್ ರೆಡ್ಡಿ ಮಗ ಅಂತ ಹೇಳಿ ಗುರುತಿಸಿದ್ರು ನನಗೆ ಅದೊಂದು ಪ್ರೀತಿ ಇದ್ದೇ ಇರಲೇಬೇಕು ಸಹಜವಾಗಿ, ಆ ತಂದೆ ಹೆಸರು. ಆದರೆ ಐಡೆಂಟಿಫಿಕೇಶನ್ ತಂದೆಗೆ ಎಷ್ಟು ಖುಷಿ ಕೊಡೋದು ಗೊತ್ತಾ? ಇಲ್ಲ ಇವ್ರ ಮೂಲಕ ನಮ್ಮನ್ನು ಗುರುತಿಸ್ತಿದ್ದಾರೆ. ದೇವ್ರ ದಯೆಯಿಂದ ಆದರೆ ಒಳ್ಳೇದು, ಅದು ಪ್ರೇಕ್ಷಕರ ಪ್ರೀತಿಯಿಂದ ಸಾಧ್ಯ ಆದರೆ ಅದೃಷ್ಟ. ನೀವು ಇಂಡಸ್ಟ್ರಿಗೆ ಬರ್ತೀವಿ ಅಂತ ನೀವು ಅಂದ್ಕೊಂಡಾಗ, ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿದಾಗ ಏನು ಔಟ್ಪುಟ್ಸ್ ಕೊಟ್ರಿ, ಏನು ಇನ್ಪುಟ್ಸ್ ನಿಮಗೆ ಸಿಕ್ತು ಅವರಿಂದ? ಲೈಕ್
ಹೀಗಿರಬೇಕು ಹಾಗಿರಬೇಕು ಅನ್ನೋ ಸಜೆಷನ್ಸ್? ಸೂತ್ರ ಒಂದೇ ಮ್ಯಾಮ್, ಹ್ಮ್. ಕಷ್ಟಪಡೋದು. ಕಷ್ಟಪಡೋದು, ತಲೆ ಉಪಯೋಗಿಸಿ ಕರೆಕ್ಟ್ ಆದಂಥ ವಿಚಾರಗಳಿಗೆ ನಮ್ಮ ಎನರ್ಜಿನ ಡೈವರ್ಟ್ ಮಾಡೋದು. ಸರಿಯಾದಂಥ ವಿಚಾರಗಳಿಗೆ ನಾವು ಕಷ್ಟಪಟ್ಟರೆ ಸರಿಯಾದಂಥ ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು ಅಷ್ಟೇ ಸಲಹೆ ನಾನು ಕೊಡ್ತೇನೆ, ನಮ್ಮ ತಂದೆಯವ್ರು ಕೊಟ್ಟಿರುವಂಥದ್ದು. ಡಿಸಿಪ್ಲಿನ್ ಇರಬೇಕು, ಡಿಸ್ಟ್ರಾಕ್ಷನ್ಸ್, ಅದು ಸಹಜವಾಗಿ ಒಬ್ಬ ತಂದೆ ಮಗನಿಗೆ ಏನು ಹೇಳಬೇಕು ಅದೆಲ್ಲ ಹೇಳ್ತಾ ಇದ್ರು. ಕಾಲೇಜ್ ಟೈಮಲ್ಲಿ ನಾನೊಂದು ಡಿಸೆಂಟ್ ಬಾಯ್, ಡಿಸೆಂಟ್ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ದೆ. ಈ ಸೆಟ್ಗೆ ಹೋದಾಗ ಹೇಗೆ ನೀವು ಲೈಕ್ ನಾನೊಬ್ಬ ಆ್ಯಕ್ಟರ್, ಸೊ ಅಷ್ಟಕ್ಕೆ ಮಾತ್ರ ನಾನು ನನ್ನ ಪಾತ್ರಕ್ಕೆ ಅಷ್ಟೇ ಜಸ್ಟಿಸ್ ತುಂಬಬೇಕು, ಅದನ್ನ ಮಾತ್ರ ಫೋಕಸ್ ಮಾಡಬೇಕು ಅಂತನಾ, ಅಥವಾ ಬೇರೆದ್ರಲ್ಲೂ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ರಾ ಆ ಸಹಜ ಕುತೂಹಲ ಕಾರಣಕ್ಕಾಗಿ? ಮೊದಲನೇ ಚಿತ್ರ ಆಗಿರೋದ್ರಿಂದ ಮ್ಯಾಮ್ ನನ್ನ ಕೆಲಸ ನಾನು ಫಸ್ಟ್ ಕರೆಕ್ಟಾಗಿ ಮಾಡಬೇಕು. ಓಕೆ. ಸೊ ನನ್ನ ತಲೆ ಎಲ್ಲ ನಟನೆ ಮೇಲೆ ಅಷ್ಟೇ ಇತ್ತು. ಅದೃಷ್ಟವಶಾತ್ ಒಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ, ಅವ್ರಿಗೆಲ್ಲ ಕ್ರಾಫ್ಟ್ಸ್ ಮೇಲೆ ಹಿಡಿತಾ ಇದೆ, ಎಲ್ಲ ಅವರೇ ನೋಡ್ಕೊಳ್ಳೋದು. ನಾನು ಜಾಸ್ತಿ ಯಾವುದ್ರಲ್ಲಿ ಇನ್ವಾಲ್ವ್ ಆಗಲ್ಲ. ಏನೂ ಇಲ್ಲ. ಓಕೆ, ನಾನು ಮಾಡಿರೋದು ಸರಿ ಇದೆಯಾ, ಇನ್ನೂ ಏನಾದರೂ ಔಟ್ಪುಟ್ ಬೇಕಾ, ಸೊ ಆ ಥರ ನೀವು ಡಿಸ್ಕಸ್ ಮಾಡ್ತಿದ್ರ? ಅಷ್ಟು ಓಪನ್ ಅಪ್ ಆಗಿತ್ತು ಟೀಮ್ ಅಂತ ನೀವು ಹೇಳ್ತಿರೋದ್ರಿಂದ. ಹೌದು ಸೊ ನೀವು ಹೆಂಗೆ ಕಾಣಿಸ್ತಾ ಇದ್ರಿ, ಅಲ್ಲಿನೋ ಒಂದು ಕರೆಕ್ಷನ್ನು, ಇದೊಂಚೂರು ಚೇಂಜ್ ಆಗಬೇಕು, ಆ ಥರದ್ದೆಲ್ಲ ಕೇಳ್ಕೊಳ್ತಾ ಇದ್ರಾ? ನನ್ನ ಕಡೆಯಿಂದ ಹೇಳ್ತಿರೋದು ಅದು ಕೇಳ್ತೀವಲ್ಲ ಮ್ಯಾಮ್, ಅಷ್ಟೆಲ್ಲ ದೊಡ್ಡ ಟೆಕ್ನಿಷಿಯನ್ಸ್ ಎದುರುಗಡೆ ಮಾಡ್ತಾ ಇದ್ದಾಗ ಒಂದು ಭಯ ಇದ್ದೇ ಇರುತ್ತೆ ಮ್ಯಾಮ್. ಅಷ್ಟೇ ಅನುಭವ ಇರುವಂಥ ಆ್ಯಕ್ಟರ್ಸ್ ಆಗಿದ್ರು ಒಂದು ಇದ್ದೇ ಇರುತ್ತೆ. ಬಟ್ ಏನು ಅನುಭವ ಇಲ್ಲದೇ ಇರೋ ನನಗೆ 100% ಟೆನ್ಷನ್ ಇದ್ದೇ ಇರುತ್ತೆ. ಸೊ ಮಾಡ್ತಿದ್ದಾಗ ಕಂಪಲ್ಸರಿ ನಾನು ಕೇಳ್ತಿದ್ದೆ ಮ್ಯಾಮ್, ಸರ್ ಏನಾದರೂ ಇನ್ಪುಟ್ಸ್ ದಯವಿಟ್ಟು ಕೊಡಿ ಇಂಪ್ರೂವ್ಮೆಂಟ್ಸ್ಗೋಸ್ಕರ ಅಂತ ಹೇಳಿ. ಸೆಂಥಿಲ್ ಸರ್ ಅವರು DOP ಅವರು, ಅವ್ರ ಕಡೆಯಿಂದ ಏನಿದ್ರು ಇನ್ಪುಟ್ಸ್ ಕೊಡ್ತಾ ಇದ್ರು, ಚೆನ್ನಾಗಿ ಮಾಡಿದಾಗ ಹೊಗಳ್ತಾ ಇದ್ರು, ಇಂಪ್ರೂವ್ ಮಾಡ್ಕೊಳ್ಳೋ ಅವಕಾಶ ಇದ್ದಾಗ ಹೇಳ್ಕೊಡ್ತಾ ಇದ್ರು. ಸೊ ಅದಿತ್ತು. ನೀವು ನ್ಯೂ ಕಮ್ಮರ್, ನಿಮಗಿದು ಡೆಬ್ಯೂ, ಬಟ್ ಟೀಮ್ ನೋಡಕ್ ಹೋದ್ರೆ ಟೀಮ್ ಅಂತೂ ವಾವ್ ಅವರೆಲ್ಲ ನೆಕ್ಸ್ಟ್ ಲೆವೆಲ್ಲು. ಅದು ನಿಮ್ಗೊಂಥರ ಪ್ರೆಷರ್ ಇತ್ತಾ? ಓಕೆ, ಏನಪ್ಪ ಹೇಗಿರುತ್ತೋ ಏನೋ, ಹೆಂಗಿರ್ತೀನೋ ಸೆಟ್ಟಲ್ಲಿ ಅಂತ? ಸ್ಟಾರ್ಟಿಂಗ್ ಇತ್ತು, ಬಟ್ ಹೋಗ್ತಾ ಹೋಗ್ತಾ ಅವ್ರು ಕೊಟ್ಟಿರುವಂಥ ಕಂಫರ್ಟಿಂದ ಅದೆಲ್ಲ ಹೋಯ್ತು, ಎಲ್ಲ ಹೋಯ್ತು ಅಷ್ಟು ಕಂಫರ್ಟ್ ಆಗಿ. ಸೊ ರಾಜಮೌಳಿ ಸರ್ ವಿಷಯಕ್ಕೆ ಬರೋದಾದ್ರೆ, ಕನ್ನಡ ಇಂಡಸ್ಟ್ರಿಗೆ ಅವ್ರು ಫಸ್ಟ್ ಬಂದು ಕ್ಲಾಪ್ ಮಾಡಿದಂತಹ ಮೊದಲ ಸಿನಿಮಾ ನಿಮ್ಮದು ಜೂನಿಯರ್. ಅವರ ಮತ್ತು ನಿಮ್ಮ ಸಂಬಂಧ ತುಂಬ ಹಳೆಯದ್ದು, ಫ್ಯಾಮಿಲಿ ಪರಿಚಯ. ಸೊ ಅದು ಈ ಸಿನಿಮಾನ ಅವ್ರು ಕ್ಲಾಪ್ ಮಾಡೋದಕ್ಕೆ ಕರ್ಕೊಂಬಂತ, ಸೊ ಅವರಿಂದ ನಿಮಗೆ ಸಿಕ್ಕದಂಥ ಒಂದು ಬಳುವಳಿ, ಲೈಕ್ ಏನೋ ಒಂದು ನಿಮ್ಮ ಎಫರ್ಟ್ನ ನೋಡಿ ಏನು ಹೇಳಿದ್ರು ಅವರು? ಸಾಯಿ ಸರ್ಗೆ ತುಂಬ ಪರಿಚಯಸ್ತ್ರಿ ಮ್ಯಾಮ್. ಅವರು ತುಂಬ ಒಳ್ಳೆ ಸ್ನೇಹಿತರು ಸಾಯಿ ಸರ್ ಅವರು ಮತ್ತು ರಾಜಮೌಳಿ ಸರ್ ಅವರು. ಸೊ ಸರ್ ಅವ್ರ ಚಿತ್ರ ಆಗಿರೋದ್ರಿಂದ ಸಾಯಿ ಸರ್ ನನ್ನ ಮೇಲೆ ಇರೋ ಪ್ರೀತಿಯಿಂದ ಅವ್ರನ್ನ ಕರ್ಸ್ಕೊಂಡು ಬಂದರು. ಅವ್ರು ಕ್ಲಾಪ್ ಹೊಡಿಬೇಕು ಸಿನಿಮಾಗೆ ಅಂತ ಹೇಳಿ ಸಾಯಿ ಸರ್ ಅವ್ರ ಅನಿಸಿಕೆಯಿಂದ ಆಗಿರುವಂಥ ವಿಷಯ ಮ್ಯಾಮ್. ಅದು ತುಂಬ ಸಂತೋಷ ಆಗುತ್ತೆ ಮ್ಯಾಮ್. ಅಷ್ಟು ದೊಡ್ಡ ನಿರ್ದೇಶಕರು, ದೇಶ ಹೆಮ್ಮೆ ಪಡುವಂಥ ಮನೆ ಹುಡುಗನ ಥರ ಅವರು, ಅವ್ರ ತಂದೆ ಎಲ್ಲ ನಿಮ್ಮನ್ನು ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ರು ಅಂತ. ಅದೇ ಟ್ರೈನ್ ಅಪ್ ಅಂದರೆ ಮ್ಯಾಮ್ ಒಂದು ಪರಿಚಯ ಇತ್ತು. ನಾನು ಒಂದು 6-7 ವರ್ಷ ಕ್ಲಾಪ್ ಹೊಡೋಕ್ಕಿಂತ ಮುಂಚೆನೂ ಸಮಯ ಸಿಕ್ಕಾಗ ಸರ್ ಅವರು, ವಿಜೇಂದ್ರ ಪ್ರಸಾದ್ ಸರ್ ಅವ್ರ ಆಫೀಸ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ, ಹೇಗೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಾರೆ ಅಂತ ಹೇಳಿ ಹತ್ತಿರದಿಂದ ನೋಡ್ತಾ ಇದ್ದೆ. ಸೊ ಈ ವಿಚಾರದಿಂದ ಸ್ವಲ್ಪ ಒಳ್ಳೆ ಪರಿಚಯ ಇತ್ತು ಅಷ್ಟೇ, ಅದೊಂದಿತ್ತು. ಪ್ಲಸ್ ಸಾಯಿ ಸರ್ ಅವ್ರ ಆಶೀರ್ವಾದದಿಂದ ಆಗಿರುವಂಥದ್ದು. ಸೊ ಈಗ ಫುಲ್ ಸಿನಿಮಾ ಮುಗಿದ ಮೇಲೆ ಅವ್ರು ನೋಡಿದ್ರಾ, ಏನು ಹೇಳಿದ್ರು? ಇನ್ನು ಸಿಕ್ಕಿಲ್ಲ ಸರ್ ಅವ್ರು ಇನ್ನು ನೋಡಿಲ್ಲ. ಹೌದಾ? ಓಕೆ. ಆ ಕುತೂಹಲ ಇದೆ ಸರ್ ಏನು ಹೇಳ್ತಾರೆ ಅಂತ ಹೇಳಿ, ಬಟ್ 100% ಇಷ್ಟಪಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಓಕೆ. ನಿಮ್ಮ ಫ್ಯಾಮಿಲಿ, ನಿಮ್ಮ ತಂದೆ ತಾಯಿ ನೋಡಿದ್ರಾ? ಸಂಪೂರ್ಣವಾಗಿ ಇನ್ನು ಚಿತ್ರ ನೋಡಲಿಲ್ಲ. ಇನ್ನು ಕೆಲವು ಭಾಗಗಳನ್ನು ನೋಡಿದ್ದಾರೆ, ಮುಖ್ಯ ಭಾಗಗಳನ್ನು ನೋಡಿದ್ದಾರೆ, ಸಂಪೂರ್ಣವಾಗಿ ಇನ್ನು ಚಿತ್ರ ನೋಡಿಲ್ಲ. ಓಕೆ. ಅವರು ರಿಲೀಸ್ ಡೇಟ್ ದಿನಾಂಕನೇ ನೋಡ್ಬೇಕಂತ ಹೇಳಿ ಅವರು. ಅಂದ್ರೆ ನಿಮ್ಮ ಮನೆಯಲ್ಲಿ ಫಸ್ಟ್ ಕ್ರಿಟಿಕ್ ಯಾರು ಹಾಗಿದ್ರೆ ನಿಮ್ಮ ಪ್ರಕಾರ? ಕ್ರಿಟಿಕ್ ನಮ್ಮ ಅಕ್ಕ ಅವರು. ನಮ್ಮ ಅಕ್ಕ ಅವರು. ಹೌದು ಹೌದು. ಏನೇ ಇದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ಬಿಡ್ತಾರೆ, ಇಷ್ಟ ಆದ್ರೆ ಇಷ್ಟ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ. ಸೊ ಅಂದ್ರೆ ಅವರೆಲ್ಲ ಇವಾಗ ಥಿಯೇಟರ್ಗೆ ಬಂದು ನೋಡಿ ಅಲ್ಲೇ ನನ್ನ ಬೆನ್ ತಟ್ಟಬೇಕು, ಇಲ್ಲ ನನ್ನ ಕಿವಿ ಹಿಂಡಿ ಬುದ್ಧಿ ಹೇಳ್ಬೇಕು ಅಂತ. ಏನಾದ್ರೂ ಆಗಲಿ ಅಲ್ಲೇ ಮ್ಯಾಮ್. ಹೌದಾ? ಓಕೆ. ಸೊ ಅಂದ್ರೆ ಅವ್ರಿಗೆ ಯಾವ ತರ ಎಕ್ಸೈಟ್ಮೆಂಟ್ ಇದೆ, ಹೇಗಿದೆ ನಿಮ್ಮ ನಡುವೆ ಡಿಸ್ಕಷನ್ ಸಿನಿಮಾ ವಿಷಯವಾಗಿ? ಆಕ್ಚುಲಿ ನಮ್ಮ ತಂದೆಯವರು ಬಿಸ್ನೆಸ್ ಫೀಲ್ಡ್ ಅಂದ್ರೆ ಅದಾದ ನಂತರ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಅವ್ರ ಕುತೂಹಲ ಇದ್ದಿದ್ದು ಚಿತ್ರರಂಗದಲ್ಲಿ. ಚೆನ್ನಾಗಿ ಹೋಗಿ ಅವ್ರು ಆ್ಯಕ್ಚುಲಿ ಡೈರೆಕ್ಟರ್ ಆಗ್ಬೇಕಂತ ಹೇಳಿ ಒಂದು ಆಸೆ ಇತ್ತು. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರು, ಎಲ್ಲ ಆಯಿತು. ಬಟ್ ಕೆಲವು ಕಾರಣಗಳಿಂದ ಅವ್ರಿಗೆ ಸೆಟ್ ಆಗಿಲ್ಲ. ಬಂದು ಎನೋಬಲ್ ಅಂತ ಹೇಳಿ ಕಂಪನಿ ಇಟ್ಟು ಬಿಸ್ನೆಸ್ ಮ್ಯಾನ್ ಆಗಿ ಆಮೇಲೆ ನಂತರ ರಾಜಕೀಯಕ್ಕೆ ಬಂದಿರುವಂಥದ್ದು. ಸೊ ಅವ್ರ ಮನಸ್ಸಲ್ಲಿ ಯಾವತ್ತೂ ಕಾಡ್ತಾ ಇತ್ತು, ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನನ್ನ ಆಸೆ ತೀರಲಿಲ್ಲ ಅಂತ ಹೇಳಿ. ಸೊ ಒಬ್ಬ ಮಗನಾಗಿ ನಾನು ಬಂದು ನಾನು ಒಬ್ಬ ನಟನ ಆಗ್ತೀನಿ ಅಂತ ಹೇಳಿ ಹೇಳಿದಾಗ ಅವರಲ್ಲಿ ಒಂದು ಖುಷಿ ಇತ್ತು, ಒಂದು ಭಯನೂ ಇತ್ತು. ಬಟ್ ಆ ಭಯ ನಾನು ಅರ್ಥ ಮಾಡಿಕೊಂಡು
ಎಚ್ಚರದಿಂದ ನಾನು ಕೆಲಸ ಮಾಡಿದ್ದೇನೆ. ಓಕೆ. ನಮಗೆಲ್ಲ ನೆನಪಿರೋ ಹಾಗೆ ನಿಮ್ಮ ಸಿಸ್ಟರ್ ಮದುವೆಯಲ್ಲಿ ನಿಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹೌದು. ಅಲ್ಲಿಂದ ಶುರು ಆಯ್ತು ನೋಡಿ ಸ್ಪಾರ್ಕ್. ಕಿರೀಟಿ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಒಬ್ಬ ಒಳ್ಳೆ ಹೀರೋ ಆಗೋದಕ್ಕೆ ಯೋಗ್ಯ ಇದ್ದ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಯಾವ ಬ್ಯಾಕ್ಗ್ರೌಂಡು ಫಿಲ್ಮಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರು ಅಂತ. ಹೌದು. ಸೊ ಅಲ್ಲಿ ಆ ವಿಡಿಯೋ ನೋಡಿದ ಮೇಲೆ ಟಾಕ್ಸ್ ಎಲ್ಲ ಬಂದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇತ್ತು ಒಳಗಡೆ ಪ್ರೋತ್ಸಾಹ ಸಿಕ್ತು. ನಾನು ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ಶಾರದಾ ಮೇಡಮ್ ಅವರು ನಮ್ಮ ಫಿಲ್ಮ್ ಜರ್ನಲಿಸ್ಟ್ ಮೇಡಮ್ ಅವರು ಒಂದು ಆರ್ಟಿಕಲ್ ಬರೆದಿದ್ರು, ತುಂಬ ಚೆನ್ನಾಗಿ ಬರೆದಿದ್ರು. ನನಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ, ಅವ್ರಿಗಷ್ಟಿತ್ತು. ಅಷ್ಟು ಪ್ರತಿಭೆ ಕಾಣ್ತಿದೆ ಹುಡುಗನಲ್ಲಿ ಅಂತ ಹೇಳಿ ಆ ಆರ್ಟಿಕಲ್ ಓದಿದಾಗ ನನ್ನಲ್ಲಿ ಇನ್ನೂ ಉತ್ಸಾಹ ಜಾಸ್ತಿ ಆಯ್ತು. ಸೊ ಅಲ್ಲಿಂದ ಇನ್ನೂ ಎನರ್ಜಿ ಜಾಸ್ತಿ ಆಯ್ತು ಅಷ್ಟೇ. ಓಕೆ. ಸೊ ಅಲ್ಲಿಂದ ಇನ್ನೂ ಸ್ವಲ್ಪ ಡ್ಯಾನ್ಸ್ ಬಗ್ಗೆ ಹೆಚ್ಚು ಫೋಕಸ್ ಆಯಿತು. ಹೌದು ಹೌದು ಹೌದು. ಓಕೆ ಫೈನ್. ಈಗ ಈ ಸ್ಕೇಟಿಂಗ್ ದೃಶ್ಯವನ್ನು ನೋಡ್ತೀವಿ ಟ್ರೇಲರಲ್ಲಿ, ಅದೆಲ್ಲ ಈ ಸಿನಿಮಾ ಸ್ಟಾರ್ಟ್ ಆದಮೇಲೆ ನೀವು ಕಲಿಯೋದಕ್ಕೆ ಶುರು ಮಾಡಿದ ಅಥವಾ ಹೇಗೆ? ಸ್ಕೇಟಿಂಗ್ ನನಗೆ ಅನುಭವ ಮುಂಚೆ ಇದ್ದಿರಲಿಲ್ಲ. ಬಟ್ ಪೀಟರ್ ಮಾಸ್ಟರ್ ಅವ್ರಿಗೆ ಆ ಸೀಕ್ವೆನ್ಸ್ ಸ್ಕೇಟಿಂಗ್ ಬೇಕು ಅಂತ ಹೇಳಿದ ಮೇಲೆ ಸ್ಕೇಟಿಂಗ್ಗೋಸ್ಕರ ಕೆಲವು ದಿನ ನಾನು ಮಾಡಿದೆ. ಜಸ್ಟ್ 3 months ಮಾಡಿದೆ. 3 months ಟ್ರೈನಿಂಗ್ ಮಾಡಿದೆ. ಲ್ಯಾಂಡಿಂಗು ಪ್ರತಿಯೊಂದು ಸುಮ್ಮನೆ ಒಂದು ಲೈನಲ್ಲಿ ಹೋಗೋದಕ್ಕೆ ಏನೋ ಒಂದು ತಯಾರಿ ಮಾಡ್ಕೊಳ್ಬೋದು. ಜಂಪ್ ಮಾಡಿ ಲ್ಯಾಂಡ್ ಮಾಡಬೇಕು ಅದೆಲ್ಲ ಇದೆಯಲ್ಲ, ತುಂಬ ರಿಸ್ಕಿನೇ ತಗೊಳುತ್ತೆ 100%. ಓಕೆ. ಸೊ ಆಮೇಲೆ ಕಾರ್ ಮೇಲೆ ನೀವು ಹಾರಿ ಬಿದ್ದಾಗ ಕಾರ್ ಒಂದು ಸ್ವಲ್ಪ ಡ್ಯಾಮೇಜ್ ಆಗುತ್ತಲ್ಲ. ಹೌದು ಹೌದು. ಅದನ್ನ ಮೀರಿಸಿ ತುಂಬಾ ಆಗಿದೆ ನಾನು ಆಕ್ಚುಲಿ ಫಿಲ್ಮ್ ಅಲ್ಲಿ. ಅದನ್ನ ಕಾಂಟೆಂಟ್ ಹೊರಗಡೆ ಬೀಳಲಿಲ್ಲ. ಅದು ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಇನ್ನೂ ಕಷ್ಟಪಟ್ಟಿದ್ವಿ. ಕೇವಲ ನನ್ನ ಕಡೆ ಎಲ್ಲ ಸ್ಟಂಟ್ ಬಾಯ್ಸ್ ಆಗಿರ್ಬೋದು, ಸ್ಟಂಟ್ ಮಾಸ್ಟರ್ ಆಗಿರ್ಬೋದು, ಇಡೀ ತಂಡ ತುಂಬಾ ಕಷ್ಟಪಟ್ಟು ಮಾಡಿರುವಂತಹ 10 ನಿಮಿಷ ಸೀಕ್ವೆನ್ಸ್ ತುಂಬಾ ಇಷ್ಟಪಡ್ತಾರೆ ಜನ. ನೈಸ್. ಸೊ ಸಾಮಾನ್ಯವಾಗಿ ಏನು ಗೊತ್ತಾ, ಈಗ ಸಿನಿಮಾ ಇಂಡಸ್ಟ್ರಿಗೆ ಯಾರಾದರೂ ರಾಜಕಾರಣಿಗಳ ಮಕ್ಕಳು ಬರ್ತಾ ಇದ್ದಾರೆ ಅಂತಂದರೆ ಒಂದು ಸಹಜ ನೆಕ್ಸ್ಟ್ ಲೆವೆಲ್ಗೆ ಅವರೊಂದು ಮೈಲೇಜ್ ತೊಗೊಳೋದಕ್ಕೆ, ಜನರನ್ನ ಅವ್ರನ್ನ ಗುರುತಿಸೋದಕ್ಕೆ ಆ ಥರದ ಒಂದು ಕಾರಣದಿಂದಾಗಿ ಅವ್ರು ಬರ್ತಾರೆ ಅಂತ. ಯಾಕಂದರೆ ಈಗ ಆಲ್ಮೋಸ್ಟ್ ನಾವು ನೋಡಿದ್ದೀವಿ ಇಂಡಸ್ಟ್ರಿಯಿಂದ ರಾಜಕಾರಣಿಗಳ ಮಕ್ಕಳು ಇಂಡಸ್ಟ್ರಿಗೆ ಬಂದ ಮೇಲೆ ಹೆಚ್ಚು ನಿಂತ್ಕೊಳ್ಳಿಲ್ಲ, ಸ್ಟೇಬಲ್ ಆಗಲಿಲ್ಲ. ಸೊ ಆ ನಂತರ ರಾಜಕಾರಣದಲ್ಲಿ ಅವರ ಎಂಟ್ರಿ ಆಯಿತು, ಮತ್ತೊಂದು ಮಗದೊಂದು. ಸೊ ಈ ಮಾತನ್ನ ನೀವು ಒಪ್ಕೊಳ್ತೀರಾ? ಇದನ್ನ ನೀವು ಹೇಗೆ ನೋಡ್ತೀರಾ? ಒಪ್ಕೊಳ್ಳೋದಂದ್ರೆ ಯಾವ ಥರ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರೋದೇ ಒಂದು ಅವರ ಪಾಪ್ಯುಲಾರಿಟಿಗೋಸ್ಕರ. ಅಂದರೆ ಮ್ಯಾಮ್ ನನ್ನ ಸ್ವಾರ್ಥ ನನಗೆ ಹೆಸರು ಬರ್ಬೇಕಂತ ನನಗಿದ್ದಿಲ್ಲ. ನನ್ನ ಸ್ವಾರ್ಥ ಜನಗಳಿಗೆ ಮನೋರಂಜನೆ ನೀಡಬೇಕಂತಿತ್ತು ಮ್ಯಾಮ್. ಸೊ ನನ್ನ ಬಗ್ಗೆ ಇರಲಿಲ್ಲ. ಸೊ ನನ್ನ ಕಾಳಜಿ ಇದ್ದಿದ್ದೇ ಜನಗಳಿಗೆ ಮನೋರಂಜನೆ ಕೊಡಬೇಕು, ನನ್ನ ಕಾಲು ಮುರ್ಕೊಂಡು ಜನಗಳು ಸಂತೋಷ ಪಡಬೇಕು, ಅಂದರೆ ತೆರೆ ಮೇಲೆ ಒಂದು ಅದ್ಭುತವಾದ ದೃಶ್ಯ ನೋಡಿದಾಗ ಅಂತ ಹೇಳಿ. ಸೊ ನನಗೆ ಆ ಆಲೋಚನೆ ಯಾವತ್ತೂ ಇರಲಿಲ್ಲ. ಇವತ್ತಿಗೂ ನಾನು ಹೇಳೋದಾದ್ರೆ ರಾಜಕೀಯದ ಮೇಲೆ ನನ್ನ ಕುತೂಹಲ ಜಾಸ್ತಿ ಇಲ್ಲ. ನನ್ನ ತಂದೆ ಜೊತೆ ನಾನು ರಾಜಕೀಯ ಚರ್ಚೆ ಜಾಸ್ತಿ ಮಾಡೋದಿಲ್ಲ. ನಾನು ಏನೇ ಇದ್ರು ನನ್ನ ಯೋಚನೆ ಸಿನಿಮಾ ಬಗ್ಗೆ ಇರುತ್ತೆ. ನನ್ನ ಸರ್ಕಲ್ ಏನಿದ್ರು ಸಿನಿಮಾದವ್ರೆ. ಸೊ ನಾನು ಜಾಸ್ತಿ ರಾಜಕೀಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ನಾನು ಎದುರು ಬಿದ್ದರೂ ಸಿನಿಮಾದಲ್ಲ ಅಂತ ಹೇಳಿ ನಿರ್ಧಾರ ತೊಗೊಂಡಿದ್ದೇನೆ. 20 ವರ್ಷ ಆದರೂ ಕಷ್ಟಪಟ್ಟು ಹೆಸರು ಮಾಡ್ತೀನಿ ಅಷ್ಟೇ. ಹೌದಾ? ಸೊ ಹಾಗಿದ್ರೆ ಕಿರೀಟಿನ ನೆಕ್ಸ್ಟ್ ರಾಜಕಾರಣದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ವಾ? ಅದು ಹಣೆ ಬರದಲ್ಲಿ ಏನಿದೆ ಅಂತ ನಾಳೆದ ಬಗ್ಗೆ ನಾವು ಏನು ಹೇಳಕ್ಕೆ ಆಸ್ ಆಫ್ ನೌ ನಿಮ್ಗೇನು ಇಂಟ್ರೆಸ್ಟ್ ಇಲ್ಲ? ನನ್ನ ಪರ್ಸನಲ್ ಆಗಿ ನನ್ನ ಕುತೂಹಲ ಕಮ್ಮಿ ರಾಜಕೀಯದ ಮೇಲೆ. ಕುತೂಹಲ ಕಡಿಮೆ. ಓಕೆ. ಯಾವುದು ಜನಪ್ರಿಯತೆ ಜಾಸ್ತಿ ಅಂತ ಅನ್ಸುತ್ತೆ? ಯಾವುದು ಜನಕ್ಕೆ ಹತ್ತಿರವಾಗಿರ್ತೀವಿ ಅನ್ಸುತ್ತೆ, ರಾಜಕಾರಣನ ಸಿನಿಮಾನ? ಎರಡು ಕಡೆಯಿಂದ ನಾವು ಜನಗಳಿಗೆ ಸೇವೆ ಸಲ್ಲಿಸ್ಬೋದು. ಮನೋರಂಜನೆ ನೀಡೋದು ಜನಗಳಿಗೆ ಸೇವೆ ಸಲ್ಲಿಸಿದಂಗೆ. ಅವ್ರು ಕೊಡುವಂಥ ಪ್ರೀತಿಯಿಂದ ನಾವು ತಿರ್ಗಾ ಸಮಾಜಕ್ಕೆ ಏನೇ ಮಾಡಿದ್ರು ಅದು ನಾವು ಮಾಡುವಂತಹ ಸಾಮಾಜಿಕ ಕಾರ್ಯಕ್ರಮನೇ ಆಗುತ್ತೆ. ರಾಜಕೀಯದಿಂದಲೂ ನೀವು ಇನ್ನು ಹತ್ತಿರ ಆಗಿ ಜನಗಳಿಗೆ ಏನೇ ಸೇವೆ ಸಲ್ಲಿಸ್ಬೋದು. ಎರಡಕ್ಕೆ ಅದಕ್ಕೆ ತಕ್ಕಂತೆ ಇರುವಂತಹ ಸ್ಪೆಷಾಲಿಟೀಸ್ ಇದ್ದೇ ಇದೆ. ಯಾವುದು ಕಮ್ಮಿ ಅಲ್ಲ, ಯಾವುದು ಹೆಚ್ಚು ಅಲ್ಲ, ಎರಡಕ್ಕೆ ಸಮಾನತೆ ಇದೆ. ಓಕೆ. ಸೊ ನಮ್ಮ ಕನ್ನಡದವರೇ ಆಗಿರುವಂತಹ ಶ್ರೀಲೀಲಾ ಈ ಸಿನಿಮಾದ ಹೀರೋಯಿನ್. ಸೆಟಲ್ ಹೇಗಿರ್ತಾರೆ ಅನ್ನೋದು, ಅಂದರೆ ಸಿನಿಮಾಲಿ ಸ್ಕ್ರೀನಲ್ಲಿ ಹೇಗಿರ್ತಾರೆ ಅನ್ನೋದು ನಾವು ನೋಡಿದ್ದೀವಿ. ಸೆಟಲ್ ಹೇಗೆ ಶ್ರೀಲೀಲಾ? ತುಂಬಾ ಎನರ್ಜೆಟಿಕ್. ಅವರು ಇದ್ರೆ ಸೆಟ್ಟಲ್ಲಿ ಎಲ್ಲರೂ ನಗ್ತಾನೆ ಇರ್ತಾರೆ, ಖುಷಿಯಾಗಿರ್ತಾರೆ. ತುಂಬಾ ಎನರ್ಜೆಟಿಕ್ ಅವರು, ಆ ಥರ. ಓಕೆ. ನಿಮ್ಮಿಬ್ಬರ ನಡುವಿನ ರ್ಯಾಪು ಈ ಕಾಂಬಿನೇಷನ್ ಸ್ಕ್ರೀನಲ್ಲಿ ಹೇಗೆ ಮೂಡ್ ಬಂದಿದೆ? ಅಂದರೆ ನಮ್ಗೆ ಚಿಕ್ಕ ವಯಸ್ಸಿನಲ್ಲೂ ಸ್ವಲ್ಪ ಪರಿಚಯ ಇರೋದು ಕಾರಣದಿಂದ ಫಾರ್ ರಿಲೇಷನ್ಸ್ ಥರನೇ ಆಲ್ಮೋಸ್ಟ್ ಅವರು. ಸೊ ಅವರಮ್ಮ ಇವರು ಚಿಕ್ಕ ವಯಸ್ಸಿಂದ ನನಗೆ ಗೊತ್ತಿರೋದ್ರಿಂದ ನಮಗೇನು ಕಷ್ಟ ಆಗಲಿಲ್ಲ ಮ್ಯಾಮ್. ನ್ಯಾಚುರಲ್ ರ್ಯಾಪ್ ಫ್ರೆಂಡ್ಶಿಪ್ ನಮಗೆ ಅದೇ ಟ್ರಾನ್ಸ್ಲೇಟ್ ಆಯ್ತು ಸ್ಕ್ರೀನ್. ಇನ್ನು ಈ ಸಿನಿಮಾಲಿ ರವಿಚಂದ್ರನ್ ಸರ್ ಇದ್ದಾರೆ, ಜೊನೆಲಿಯಾ ಇದ್ದಾರೆ, ಸುಧಾರಾಣಿ ಮ್ಯಾಮ್, ಅಂದರೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ದೊಡ್ಡ ತಾರ ಬಳಗ. ಅವ್ರ ಪಾತ್ರಗಳ ಬಗ್ಗೆ ಹೇಳೋದಾದ್ರೆ, ಅಂದರೆ ಕಥೆದ ಬಗ್ಗೆ ಅವ್ರ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ರವಿ ಸರ್ ಒಂದು ಇವೆಂಟ್ ಅಲ್ಲಿ ಅವರು ಹೇಳ್ತಾ ಇದ್ರು, ನನ್ನ ಕೆರಿಯರಲ್ಲೇ ಈ ಸಿನಿಮಾದಲ್ಲಿ ನನ್ನ ಪರ್ಫಾರ್ಮೆನ್ಸ್ ಏನಿದೆ ಅದೊಂದು ರೀತಿ ಲ್ಯಾಂಡ್ ಮಾರ್ಕ್ ಆಗುತ್ತೆ ಅಂತ. ಅಂದ್ರೆ ಅವ್ರಿಗೂ ಕೂಡ ಅದೊಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಅಂತ. ಸೊ ಹಾಗೆ ಹೇಳೋಕೆ ಹೋದರೆ ಅವ್ರ ಪಾತ್ರದ ಬಗ್ಗೆ
ಮತ್ತ್ ಈಗ ಅಂದರೆ ತಪ್ಪಾಗಿ ತಿಳ್ಕೊಬಾರ್ದು ಅಂದರೆ ನಾನು ಹುಟ್ಟಿದ್ದಾಗ ಅಂದರೆ ಸರ್ ಅವ್ರ ಜನ್ರೇಷನ್ ಅಲ್ಲ ಮ್ಯಾಮ್ ಹಾ ನಮ್ಮದು. ಹಾ ಹಾ ಸೊ ಸರ್ ಅವ್ರ ಸೂಪರ್ ಹಿಟ್ ಫಿಲ್ಮ್ಸ್ ನಾನೆಲ್ಲ ನೋಡಿದ್ದೆ. ನಾನು ದೃಢವಾಗಿ ಹೇಳ್ತೇನೆ, ಸರ್ ಅವ್ರ ಕೆರಿಯರ್ ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಫೈನೆಸ್ಟ್ ಪರ್ಫಾರ್ಮೆನ್ಸ್ ಸರ್ ತುಂಬ ಹೆಮ್ಮೆಯಿಂದ ಹೇಳ್ಕೊಂತಾರೆ ಮ್ಯಾಮ್. ಅಂದರೆ ಒನ್ ಆಫ್ ದ ಗ್ರೇಟೆಸ್ಟ್ ಕೆರಿಯರ್ಸ್ ಮ್ಯಾಮ್ ರವಿಚಂದ್ರನ್ ಸರ್ ಅವ್ರದ್ದು. ಈಸ್ ಅ ಲೆಜೆಂಡ್ ಮ್ಯಾಮ್ ಇಂಡಸ್ಟ್ರಿಗೆ. ತುಂಬ ಮಾಡಿದ್ದಾರೆ ಅವರು, ಇಂಡಸ್ಟ್ರಿಗೆ ತುಂಬ ಕೊಟ್ಟಿದ್ದಾರೆ ಅವರು. ಅವ್ರು ಖುಷಿ ಪಟ್ಟಿದ್ದಂದ್ರೆ ಅದು ನನ್ನ ಅದೃಷ್ಟ ನಾನು, ಆ್ಯಂಡ್ ನಮ್ಮ ನಿರ್ದೇಶಕರ ಅದೃಷ್ಟ. ಅಂತ ಕತೆ ಮಾಡಿ ಅವ್ರಿಗೆ ಪಾತ್ರ ಕೊಟ್ಟಿರುವಂಥದ್ದು, ಅದು ನಿಭಾಯಿಸಿ ಸರ್ ಖುಷಿ ಪಟ್ಟಿರುವಂಥದ್ದು, ಅಷ್ಟು ನೋಡಿದ್ದವರು ಆ ಪಾತ್ರಕ್ಕೆ ಅಷ್ಟು ಇಷ್ಟಪಟ್ಟಿದ್ದು ನಮ್ಮ ಅದೃಷ್ಟ ಅಲ್ವಾ ಮ್ಯಾಮ್. ಟ್ರೂ ಟ್ರೂ. ತುಂಬ ಖುಷಿ. ಜನೇಲಿ ಅವರು ಅಷ್ಟೇ, ಅವರ ಕಮ್ಬ್ಯಾಕ್ ಸಿನಿಮಾ ಇದು. ಲೈಕ್ ಆಫ್ಟರ್ 10 years ಅವರು ಮತ್ತೆ ಸ್ಕ್ರೀನ್ ಮೇಲೆ ಬಂದು ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದು. ಈ ಸಿನಿಮಾಲಿ ಅವರು ನಿಮಗೆ ಹೀರೋಯಿನ್ನ ವಾಟ್ ಎಕ್ಸಾಕ್ಟ್ಲಿ? ಪ್ರಮುಖ ಪಾತ್ರ ಮ್ಯಾಮ್ ಅವರು, ತುಂಬ ಪ್ರಮುಖವಾದಂಥ ಪಾತ್ರ. ಲೈಕ್ ಓಕೆ, ಇಂಡಸ್ಟ್ರಿಯಲ್ಲಿ ನಿಮಗೆ ಪರಿಚಯ ಅಂದರೆ ಲೈಕ್ ನಿಮ್ಮದೇ ಸರ್ಕಲ್ ಬೇರೆ ಇರುತ್ತೆ. ಈಗ ಇಂಡಸ್ಟ್ರಿಗೆ ಬಂದಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ ಇಂಡಸ್ಟ್ರಿಯಲ್ಲಿ ಹೇಗಿದೆ? ಯಾರು ನಿಮ್ಮ ಪರಿಚಿತರು? ಸೊ ಯಾರ ಜೊತೆಗೆ ಸಿನಿಮಾ ಬಗ್ಗೆ ಇಂಟ್ರಾಕ್ಷನ್ ಹೇಗಿರುತ್ತೆ? ಮಿಂಗಲ್ ಆಗೋದು ತುಂಬ ಕಮ್ಮಿ ಮ್ಯಾಮ್. ಆ್ಯಕ್ಚುಲಿ ಹೊರಗಡೆ ಜಾಸ್ತಿ ಹೋಗೋದಿಲ್ಲ. ಓಕೆ. ಬಟ್ 3 ವರ್ಷಗಳಿಂದ ನಿಖಿಲ್ ಕುಮಾರಸ್ವಾಮಿ ಸರ್ ಅವರು ತುಂಬ ಪರಿಚಯ ಮ್ಯಾಮ್. ಓಕೆ. ನಿರ್ದೇಶಕರು ನಮ್ಮ ರಾಧಾಕೃಷ್ಣ ಅವರು ತುಂಬ ಪರಿಚಯಸ್ಥರು. ನಮ್ಮ ಏನು ಶೂಟ್ ಮಾಡಿದಾಗ ಹೋಗಿ ಸರ್ ತೋರಿಸಿದಾಗ ಒಂದು ದಿನ ಫೋನ್ ಮಾಡಿ ತುಂಬ ಮೆಚ್ಚುಗೆ ಕೊಟ್ಟರು. ಇಷ್ಟಪಡ್ತಾರವ್ರು, ಕಷ್ಟಪಡೋರು ನೋಡಿದೆ ಇಷ್ಟಪಡ್ತಾರೆ ತುಂಬ ಅವರು. ಸೊ ಅವ್ರ ಜೊತೆ ಒಳ್ಳೆ ಪರಿಚಯ ಇದೆ ನಿಖಿಲ್ ಸರ್ ಅವ್ರ ಜೊತೆ. ಸೊ ಅಂದರೆ ಈಗ ಸಿನಿಮಾ ಬಗ್ಗೆನೇ ಹೆಚ್ಚು ಮಾತಾಡ್ತಾ ಇರ್ತೀರಾ ಅಥವಾ ಹೇಗಿರುತ್ತೆ ನಿಮ್ಮ ನಾವು ಮಾತಾಡಿದಾಗ ಚಿತ್ರರಂಗದ ಬಗ್ಗೆ ಬಿಟ್ಟು ಜಾಸ್ತಿ ರಾಜಕೀಯದ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ ನಾವು. ಅಪರೂಪವಾಗಿ ಸಿಗೋದು ನಾವು. ಸಿಕ್ಕಾಗೆಲ್ಲ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ. ಇನ್ನು ಪರಿಚಯಸ್ಥರು ಇದ್ದಾರೆ ಇಂಡಸ್ಟ್ರಿಯಲ್ಲಿ. ನಿಮ್ಮ ಫ್ರೆಂಡ್ಸ್ ಪರ್ಸ್ನಲ್, ನಿಮ್ಮ ಕಾಲೇಜ್ ಫ್ರೆಂಡ್ ಸರ್ಕಲ್, ನಿಮ್ಮ ಗ್ರೂಪ್ ಏನು ಹೇಳುತ್ತೆ? ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದದ್ದು, ನಿಮ್ಮ ಈಗ ಟೀಸರ್ನ ಮತ್ತೊಂದೆಲ್ಲ ನೋಡಿದ ಮೇಲೆ ಅವ್ರುಗಳಿಂದ ಸಿಗ್ತಾ ಇರುವಂಥ ಒಪಿನಿಯನ್ ಏನು? ಖುಷಿ. ಅವ್ರ ನಡುವೆ ಬೆಳೆದಿರುವಂಥ ಹುಡುಗ, ನಾನೊಬ್ಬ ಸ್ನೇಹಿತನಾಗಿ ಅವರಿಂದ ಒಬ್ಬನ ಮೇಲೆ ಬರ್ತಿದ್ದಾನಂದ್ರೆ ಅವ್ರೆಲ್ರಿಗೂ ಖುಷಿ. ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಚಿಕ್ಕ ವಯಸ್ಸಿಂದ, ಈಗಲೂ ಕೊಡ್ತಾನೆ ಇದ್ದಾರೆ. ಸೊ ಹೇಗೆ ನೀವು ಕಾಲೇಜ್ ಕಂಪ್ಲೀಟ್ ಎಲ್ಲ ಆಯಿತು, ನಾನು ನೆಕ್ಸ್ಟ್ ಇನ್ನೇನೋ ಮಾಡಬೇಕು ಆ ಥರದ್ದು ಒಂದು ಥಾಟ್ ಏನೂ ಇರಲೇ ಇಲ್ವಾ? ಸಡನ್ನಾಗಿ ಎಲ್ಲ ಚೇಂಜ್ ಆಗೋಯ್ತಾ? ಈಗ ಯಾರೇ ಆಗಲಿ, ನಾನು ಬಿಸ್ನೆಸ್ ಮ್ಯಾನ್, ನನ್ನ ಬಿಸ್ನೆಸ್ ಫೀಲ್ಡಲ್ಲೇ ಇರಬೇಕು, ನಾನು ಯಾರ ಕೈ ಕೆಳಗೂ ಇರಬಾರ್ದು, ನನಗೆ ಯಾರು ಬಾಸ್ ಇರಬಾರ್ದು, ಆ ಥರ ಎಲ್ಲ ಇರುತ್ತೆ ಒಂದು ಥಿಂಕಿಂಗ್. ಸೊ ಲೈಕ್ ನಿಮ್ದು ಹೆಂಗಿತ್ತು ನಿಮ್ಮ ಕಾಲೇಜ್ ಡೇಸ್ನ ಥಿಂಕಿಂಗ್? ಅಂದರೆ ಒಂದು ಡಿಸಿಪ್ಲಿನ್ ಆಗಿ ಇತ್ತು ಮ್ಯಾಮ್ ನಮ್ಮ ಜೀವನ. ನಮ್ಮ ಮೇಲೆ ಒಬ್ರು ಇದ್ದೇ ಇರ್ತಾರೆ, ಅವ್ರಿಗೆ ನಾವು ಗೌರವ ಕೊಡಬೇಕು. ಗೌರವ ಕೊಟ್ಟರೆ ನಾವು ಜೀವನದಲ್ಲಿ ಎತ್ತರ ಕೇಳಿಯೋದು. ಸರಳತೆ ಇರಬೇಕು ಜೀವನದಲ್ಲಿ, ಡಿಸಿಪ್ಲಿನ್ ಇರಬೇಕು ಅನ್ನೋಂಥದ್ದು ನಾವು ಚಿಕ್ಕ ವಯಸ್ಸಿನಲ್ಲಿ ಕಲ್ತಿರೋದು. ಸೊ ಯಾವತ್ತೂ ನನಗೆ ಜೀವನದಲ್ಲಿ ಅನಿಸ್ಲಿಲ್ಲ. ಲೈಫ್ ಅಂದಮೇಲೆ ಅಡ್ಜಸ್ಟ್ ಆಗಿ ಎಲ್ಲರ ಜೊತೆ ಪ್ರಶಾಂತವಾಗಿ ಇದ್ಕೊಂಡು ಎಲ್ರ ಬಗ್ಗೆ ಒಳ್ಳೇದು ಮಾತಾಡ್ಕೊಂತ ಜೀವನದಲ್ಲಿದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಯಾವುದೇ ಆಂಬಿಷನ್ಸ್ ಇಲ್ಲ ಹೀಗೆ ಹಾಗೆ ಅನ್ನೋ ಥರ? ಯಾವುದು ಇಲ್ಲ ಮ್ಯಾಮ್. ಸೊ ನಿಮ್ಮ ಸಿಸ್ಟರ್ ಜೊತೆಗೆ ಸ್ವಲ್ಪ ಹೇಗೆ ಲೈಕ್ ಎಲ್ಲ ಅಕ್ಕ ಮತ್ತು ತಮ್ಮನ ನಡುವೆ ಇರುವಂತಹ ಎಲ್ಲ ಎಮೋಷನ್ಸು ನಿಮ್ಮಲ್ಲೂ ಇದೆಯಾ? ಲೈಕ್ ನಮಗೆ ಒಂದು ಸಹಜ ಕುತೂಹಲ ಇರುತ್ತೆ ಆಡಿಯನ್ಸ್ ಆಗಿ, ಇವ್ರ ಮಧ್ಯೆ ಹೇಗೆ ಅನ್ನೋದು, ಅದ್ರ ಬಗ್ಗೆ ಹೇಳೋದಾದ್ರೆ. ತುಂಬ ನಮ್ಮ ಅಕ್ಕನಿಗೆ ನಮ್ಮ ತಂದೆ ಆಗಿರುವಂಥ ಕುಟುಂಬದಲ್ಲಿ ತುಂಬ ಪ್ರೀತಿ ಮ್ಯಾಮ್. ಯಾವ ಎತ್ತರಕ್ಕಾದ್ರೂ ಯಾವ ಮಟ್ಟಕ್ಕಾದ್ರೂ ಹೋಗ್ತಾರೆ ಕುಟುಂಬದಕ್ಕೋಸ್ಕರ. ಪಿಲ್ಲರ್, ನಮ್ಮ ಫ್ಯಾಮಿಲಿಗೆ ಪಿಲ್ಲರ್ ಅಂತ ಹೇಳ್ತೇನೆ, ಒಂದು ಸ್ಟ್ರೆಂತ್ ನಮ್ಮ ಅಕ್ಕ. ನಮ್ಮ ಜೊತೆನೂ ಒಡನಾಟ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಕ್ಕನ ಜೊತೆ ತುಂಬ ಪ್ರೀತಿಯಿಂದ ಮಾತಾಡ್ಕೊತೇವೆ. ಆ ಥರ ನಾ ಹೈದರಾಬಾದ್ ಯಾವಾಗಾದ್ರೂ ಶೂಟಿಂಗ್ ಏನಾದರೂ ಇತ್ತು ಅನ್ಕೊಳ್ಳಿ, ಬೆಂಗಳೂರು ಬಿಟ್ಟು ಹೋದಾಗ ನಮ್ಮ ಅಕ್ಕವ್ರು ಅಲ್ಲಿ ಇರ್ತಾರೆ. ಹೋಗಿ ಮಕ್ಕಳ ಜೊತೆ ಮಾತಾಡಿ ಸಮಯ ಕಳೆದು ಮತ್ತೆ ವಾಪಸ್ ಬರೋದು, ಆ ಥರ ಅಷ್ಟೇ. ಸೊ ಯಾರು ಬಂದಿಲ್ವಾ ಫ್ಯಾಮಿಲಿಯಿಂದ ಶೂಟಿಂಗ್ ಸ್ಪಾಟ್ಗೆ ಹೇಗಿರುತ್ತೆ ಅಂತ ನೋಡೋದಕ್ಕೆ? ಬರ್ತಾರೆ, ಅಪರೂಪ ಮ್ಯಾಮ್. ನನಗೆ ಮುಜುಗರ ಜಾಸ್ತಿ ಇರೋದ್ರಿಂದ ಕುಟುಂಬ ಎದುರುಗಡೆ ಇದ್ದಿರ್ತಾರೆ ನಟನೆ ಮಾಡ್ತಿದ್ದಾಗ. ಸೊ ಅವ್ರು ಯಾವಾಗಾದ್ರೂ ಅಪರೂಪವಾಗಿ ಬಂದು ಸೆಟ್ಟಲ್ಲಿ ಮಾತಾಡಿಸಿ ಹೋಗ್ತಾ ಇರ್ತಾರೆ. ಸೊ ಅಷ್ಟೇ. ಇನ್ನು ಬಂದು ಸಜೆಷನ್ ಕೊಡೋದು ಇನ್ನೊಂದು ಸದ್ಯಕ್ಕಂತೂ ಬೇಡ ಅಂತ ಅವರೇ ಡಿಸೈಡ್ ಮಾಡಿರ್ಬೇಕಾಗಿದ್ರೆ ತುಂಬ ಇನ್ವಾಲ್ವ್ ಆಗಲ್ಲ, ಮಾಡ್ತಾ ಇರುವಂಥದ್ದು ನಂಬಿ ಬಿಟ್ಬಿಡ್ತಾರೆ ಅಷ್ಟೇ. ಸೊ ಎಲ್ಲರೂ ಹಾಗಾದ್ರೆ ರಿಲೀಸಿಗೆ ವೆಯ್ಟ್ ಮಾಡ್ತಿದ್ದಾರೆ, ಎಕ್ಸೈಟ್ಮೆಂಟ್. ಹೌದು ಹೌದು. ಸೊ ಫೈನ್. ನಿಮ್ಮ ಈ ಸಿನಿಮಾ ತೆಲುಗು ಮತ್ತು ಕನ್ನಡ ಎರಡರಲ್ಲೂ ರಿಲೀಸ್ ಆಗ್ತಾ ಇದೆ. ಅದು ನೆಕ್ಸ್ಟ್ ನೋಡ್ಕೊಂಡು ನೆಕ್ಸ್ಟ್ ಡಿಸೈಡ್ ಅಂತ ಟೀಮ್ ಅಂದ್ಕೊಂಡಿರೋದು. ನಿಮ್ಗೆ ಎಲ್ಲಿ ಹೆಚ್ಚು ಪ್ರೀತಿ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ? ಲೈಕ್ ತೆಲುಗುನ, ಕನ್ನಡನ? ಸಿನಿಮಾಗೆ ಪ್ರೀತಿ ಸಿಗೋದು ಬೇರೆ. ನಾನು ಪಡ್ತಾ ಇರುವಂಥದ್ದು ನಮ್ಮ ಕರ್ನಾಟಕ ಜನತೆ ಪ್ರೀತಿಗೋಸ್ಕರ ಮ್ಯಾಮ್. ನನಗೆ ಸಂಬಂಧ ಇಲ್ಲದೆ ಇರುವಂಥ ಸ್ಟೇಟ್ ಮ್ಯಾಮ್. ಈಗ ತುಂಬ ವಿಚಾರಗಳಿದೆ. ಫಾರ್ ಎಕ್ಸಾಂಪಲ್
ಪ್ರೊಡಕ್ಷನ್ ಆಸ್ಪೆಕ್ಟಲ್ಲಿ ನೋಡ್ಕೊಂಡಾಗ ಸಾಯಿ ಸರ್ ಅವ್ರದ್ದು ಅಲ್ಲಿರೋ ಪ್ರೊಡಕ್ಷನ್ ಹೌಸ್ ಆಗಿರೋದ್ರಿಂದ 100% ಅವರು ತೆಲುಗಲ್ಲಿ ಅವ್ರ ಈ ಫಿಲ್ಮ್ನ ರಿಲೀಸ್ ಮಾಡ್ಕೊಳ್ಳೇಬೇಕು ಮ್ಯಾಮ್. ಇದೊಂದು ಪ್ಯೂರ್ ಅಪ್ಪಟ್ಟ ಕನ್ನಡ ಫಿಲ್ಮ್. ಇದರಲ್ಲಿ 70% to 80% ಇರುವಂಥ ಕ್ಯಾಸ್ಟ್ ಮೆಂಬರ್ಸ್ ಟೋಟಲ್ ನಮ್ಮ ಕನ್ನಡಿಗರೇ. ಅಚ್ಯುತ್ ಸರ್ ಅವರು ಹಿಡಿದು ಸುಧಾರಾಣಿ ಮೇಡಮ್ ಅವರು, ಮತ್ತು ರವಿಚಂದ್ರನ್ ಸರ್ ಅವರು, ಕಿರಣ್ ಶ್ರೀನಿವಾಸ್ ಅವರು, ಈ ಥರ ಅನೇಕ ಕನ್ನಡ ಆರ್ಟಿಸ್ಟ್ಗಳೇ ಇರೋದು ಸಿನಿಮಾ ತುಂಬ ನೀವು ನೋಡಿದ್ರೆ. ಆ್ಯಂಡ್ ನಾವು ಶೂಟಿಂಗ್ ಮಾಡಿದ್ದು ಆಲ್ಮೋಸ್ಟ್ 70% ಕರ್ನಾಟಕದಲ್ಲಿ ನಾವು ಶೂಟಿಂಗ್ ಮಾಡೋದು. ಬೆಂಗಳೂರು ಮತ್ತು ಮೈಸೂರಲ್ಲಿ ನಡೆದಿರುವಂಥದ್ದು ಶೂಟಿಂಗ್. 2-3 ಗಾನಗಳಿಗೋಸ್ಕರ ಅಂದರೆ ಹಾಡುಗಳಿಗೋಸ್ಕರ ನಾವು ಶೂಟಿಂಗ್ ಮಾಡಿದ್ದು ಹೈದರಾಬಾದಲ್ಲಿ. ಅದು ಬಿಟ್ಟು ಟೋಟಲ್ ಶೂಟಿಂಗ್ ಇಲ್ಲೇ ಮಾಡಿದ್ದು. ಸೊ 100% ಕನ್ನಡ ಫಿಲ್ಮ್, ಏನಿದ್ರು ಕನ್ನಡ ಫಿಲ್ಮ್. ಸೊ ಅಲ್ಲಿ ರಿಲೀಸ್ ಆಗ್ತದೆ. ಅಲ್ಲಿ ಪ್ರೀತಿ ಸಿಕ್ಕರೆ, ಒಂದು ಕನ್ನಡ ಫಿಲ್ಮ್ನಲ್ಲಿ ಪ್ರೀತಿ ಸಿಕ್ತ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೇನೆ ಅಷ್ಟೇ ಹೊರತು ನನಗೆ ಬೇಕಾಗಿರೋದು ನಮ್ಮ ಕನ್ನಡ ಜನ ನೋಡಿ ಇಷ್ಟಪಟ್ಟು ಖುಷಿ ಆದರೆ ಸಾಕು ನನಗೆ ಅಷ್ಟೇ. ಜೂನಿಯರ್ ಅಂತ ಟೈಟಲ್ ಇಡೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್? ಈಗ ಎಲ್ಲ ಲ್ಯಾಂಗ್ವೇಜ್ ಆಡಿಯನ್ಸ್ಗೂ ರೀಚ್ ಆಗಿಬಿಡುತ್ತೆ ಈಸಿ ಅನ್ನೋ ರೀತಿಯಲ್ಲ, ಹೇಗೆ? ಕಥೆಗೂ ಸೂಕ್ತ ಆಗಿರೋ ಕಾರಣದಿಂದ ನಾನು ಜೂನಿಯರ್ ಅಂತ ಇಟ್ಟಿದ್ದು. ಅಂದರೆ ಕೇಳೋದಕ್ಕೆ ಮತ್ತು ವಿಜುವಲ್ಸ್ ನೋಡಿದಾಗ ಟೀಸರಲ್ಲಿ ಕೇವಲ ಅದು ಕಾಲೇಜ್ ಫಿಲಿಮ್ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಬಟ್ ಅದು ಕೌಟುಂಬಿಕ ಚಿತ್ರ. ಟೀಸರ್ ಎನರ್ಜಿ ಇರ್ಬೇಕಂತ ಹೇಳಿ ಕಾಲೇಜ್ ದೃಶ್ಯಗಳನ್ನ ಹಾಕಿ ಕಟ್ ಮಾಡಿರುವಂಥದ್ದು. ಟ್ರೈಲರ್ ಬರುತ್ತೆ ಇನ್ನು ಕೆಲವು ದಿನಗಳ ಒಂದು ವಾರದಲ್ಲಿ. ಸೊ ಅವಾಗ ಕತೆ ಹೇಗಿರುತ್ತೆ, ಚಿತ್ರ ಹೇಗಿರುತ್ತೆ, ಅದ್ರ ಹಿಡಿತ ಹೇಗಿರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಈಗ ಎರಡೂ ಕಡೆಯಲ್ಲೂ ನಿಮ್ದು ಒಂದು ಸ್ವಲ್ಪ ಟ್ರಾವೆಲ್ ಇರುತ್ತೆ, ಪ್ರಮೋಷನ್ ಆಕ್ಟಿವಿಟೀಸ್ ಮತ್ತೊಂದು ಅಂತ. ಯಾಕಂದ್ರೆ 2 ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡಿದಾಗ ಸ್ವಲ್ಪ ಜವಾಬ್ದಾರಿ ಜಾಸ್ತಿನೇ ಇರುತ್ತೆ. ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಮಾಡಲೇಬೇಕು ಅಲ್ಲ ಮ್ಯಾಮ್. ಸೊ ಅಲ್ಲಿ ಈಗ ಪ್ರಮುಖವಾಗಿ ಜೆನಿಲಿಯಾ ಮೇಡಮ್ ಅವರು, ಶ್ರೀಲ್ ಅವರು, ಅವ್ರ ಫೇಸ್ ತುಂಬ ಹೆಲ್ಪ್ ಆಗುತ್ತೆ ಮ್ಯಾಮ್. ಸೊ ಎಲ್ಲರೂ ಮಾಡಲೇಬೇಕು ಮ್ಯಾಮ್. ಚಿತ್ರ ಮಾಡೋದೊಂದು ಎತ್ತರ ಆದರೆ 100% ಪ್ರಮೋಷನ್ ಮಾಡೋದು ಅಷ್ಟೇ ಮುಖ್ಯವಾದದ್ದು ಮ್ಯಾಮ್, ಮಾಡಲೇಬೇಕು. ಓಕೆ, ರಾಜಕಾರಣದಲ್ಲಿ ನಿಲ್ಲೋದು, ಗೆಲ್ಲೋದು, ಜನರ ಜೊತೆಗೆ ಇರೋದು ಅದು ಸುಲಭ ಅನ್ಸುತ್ತಾ? ಅಥವಾ ಒಂದು ಸಿನಿಮಾ ಮಾಡೋದು, ಅದನ್ನು ಜನರಿಗೆ ತಲುಪಿಸೋದು, ಅದು ಸುಲಭ ಅನ್ಸುತ್ತಾ? ಯಾವ್ದು ವೆರಿ ಚಾಲೆಂಜಿಂಗ್? ಇದರ ಅನುಭವ ನನಗೆ ಪರ್ಸನಲ್ ಆಗಿಲ್ಲ ರಾಜಕೀಯದಲ್ಲಿ. ನಾನು ಪರ್ಸನಲ್ ಆಗಿ ಬಟ್ ಒಂದು ಚಿತ್ರ ಸಂಪೂರ್ಣವಾಗಿ ನಾನು ಇನ್ವಾಲ್ವ್ ಆಗಿ ಪೂರ್ತಿಗೊಳಿಸಿದ್ದೇನೆ. ಸೊ ಚಿತ್ರದ ಬಗ್ಗೆ ನಾನು ಮಾತಾಡ್ಬೋದು. ಬಟ್ ಹತ್ತಿರದಿಂದ ನಮ್ಮ ತಂದೆಯವರು, ನಮ್ಮ ತಾಯಿಯವರು ಕಷ್ಟಪಟ್ಟಿರುವಂಥ ರಾಜಕೀಯದ್ದು ನಾನು ಹತ್ತಿರದಿಂದ ನೋಡಿದ್ದೆ. ಅದು ಏನು ಸುಲಭವಾದಂಥ ವಿಷಯ ಅಲ್ಲ. ಒಬ್ಬ ನಾಯಕರಾಗಿ ಈ ಸ್ಟೇಟಲ್ಲಿ ತುಂಬ ದೊಡ್ಡ ನಾಯಕರಿದ್ದಾರೆ. ಎಲ್ಲರೂ ಕಷ್ಟಪಟ್ಟು, ಐಡಿಯಾಲಜಿಕಲಿ ಡಿಫ್ರೆನ್ಸಸ್ ಎಷ್ಟಾದರೂ ಇರ್ಬೋದು, ನಮ್ಮ ಯೋಚನೆಗಳಲ್ಲಿ ವಿವಿಧ ಆಲೋಚನೆ ಇರುತ್ತೆ, ಏನಾದರೂ ಇರ್ಬೋದು. ಬಟ್ ಒಂದು ಸ್ಥಾನಕ್ಕೆ ರಾಜಕೀಯದಲ್ಲೂ ಎತ್ತರಕ್ಕೆ ಮೇಲೆ ಹೋಗ್ಬೇಕಂದ್ರೆ ಅವ್ರು ತುಂಬ ಸಾಧನೆ ಮಾಡಿರ್ತಾರೆ. ಸೊ ಅದು ಗೌರವ ಕೊಡಲೇಬೇಕು. ಎರಡು ಕಡೆನೂ ತುಂಬ ಕಷ್ಟ ಇರುತ್ತೆ. ಜನಗಳ ಪ್ರೀತಿ ಗಳಿಸೋದು ಸುಲಭವಾದಂಥ ವಿಷಯ ಅಲ್ಲ. ಅವ್ರು ಸುಮ್ಮನೆ ಪ್ರೀತಿ ಕೊಡೋದಕ್ಕೆ ಚಾನ್ಸೇ ಇಲ್ಲ. ಸೊ ಜೂನಿಯರ್ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು? ಒಳ್ಳೆ ಕೌಟುಂಬಿಕ ಚಿತ್ರ ಮಾಡಿದ್ದೇವೆ ಮ್ಯಾಮ್. ಕೇವಲ ನಮ್ಮ ಕನ್ನಡ ಆಡಿಯನ್ಸ್ಗೋಸ್ಕರ, ನಮ್ಮ ಕರ್ನಾಟಕ ಜನತೆಗೋಸ್ಕರ ನಾವು ಮಾಡಿರುವಂಥದ್ದು. 100% ಅವ್ರು ನೋಡಿ ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿ ಕೊಡ್ತಾರೆ ಚಿತ್ರಕ್ಕೆ ಅಂತ ಹೇಳಿ ಒಂದು ದೃಢವಾದಂಥ ನಂಬಿಕೆ ಇದೆ. ದಯವಿಟ್ಟು 18ನೇ ತಾರೀಕು ಬಿಡು ಮಾಡಿಕೊಂಡು ಬಂದು ಥಿಯೇಟ್ರಲ್ಲಿ ನಮ್ಮೆಲ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೇನೆ. ನಿಮ್ಮ ಫಸ್ಟ್ ಶಾಟ್ ಬಗ್ಗೆ ನೆನಪಿದೆಯಾ? ಫಸ್ಟ್ ಶಾಟ್ ಯಾವುದು? ಆ ಟೈಮಲ್ಲಿ ನಿಮ್ಮ ಕ್ಯಾಮ್ರಾ ನೋಡಿದಾಗ ಹೇಗೆ ಅನ್ನಿಸ್ತಾ ಇತ್ತು? ಅಂದರೆ ಮುಂಚೆ ನಾನು ಮಾಡಿರೋ ಕಾರಣದಿಂದಾಗಿ ಅನುಭವ ಇದೆ ಕ್ಯಾಮ್ರಾ. ಸೊ ಅಷ್ಟೇನು ಹೆದರಿಕೆ ಇರಲಿಲ್ಲ. ಅದ್ರ ಹಿಂದೆ ಇರುವಂಥದ್ದು ಸೆಂಟ್ರಲ್ ಸರ್ ಅವ್ರ ಟೀಮ್ ಅಂತ ಹೇಳಿ ಒಂದು ಹೆದರಿಕೆ ಇತ್ತು ಅಷ್ಟೇ ಹೊರತು ಅದು ಒಂದು ದಿನದಲ್ಲಿ ಹೋಯಿತು. ಓಕೆ, ಸೊ ಫಸ್ಟ್ ಶಾಟ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಖುಷಿ ಮ್ಯಾಮ್. ಅಂದರೆ ಒಂದು ಕನ್ಸು ಕಟ್ಕೊಂಡು ಬಂದಿರ್ತೀವಿ, ಅಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ. ಅದು ಮೊದಲನೇ ಶಾಟ್ ಅಂದಾಗ ಒಂದು ಖುಷಿ ಇದ್ದಿರುತ್ತೆ. ನಮ್ಮ ಕನ್ಸು ನನಸಾಗ್ತಾ ಇದೆ ಅಂತ ಹೇಳಿ ಒಂದು ಖುಷಿ ಇದ್ದೇ ಇರುತ್ತೆ. ಅದೇ ನನ್ನ ಈಗಲೂ ಆ ಶಾಟ್ ಏನು ಅಂತ ಹೇಳೋಕ್ಕೂ ರೆಡಿ ಇಲ್ಲ ನೋಡಿ. ಅದು ಕತೆ ಹೇಳೋಕ್ಕಾಗಲ್ಲ. ತುಂಬ ಖುಷಿ ಆಯ್ತು. ಸೋ ನೈಸ್ ಆಫ್ ಯು. ಕಿರೀಟಿ ಏನು ಪರ್ಸ್ನಲಿ ಸಿನಿಮಾಗೋಸ್ಕರ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ದಾರೆ, ಏನು ಕತೆ, ಇದೆಲ್ಲ ನಮ್ಗೆ ತಿಳ್ಕೊಳ್ಳೋಕೆ ಸಹಜವಾಗಿ ಕುತೂಹಲ ಇತ್ತು. ಯು ಆರ್ ರಿಯಲಿ ಡೌನ್ ಟು ಅರ್ತ್ ಪರ್ಸನ್ ಅಂತ ಅನ್ನಿಸ್ತು. ಬಿಕಾಸ್ ನಟನೆ ಮಾಡೋದು ತೆರೆ ಮೇಲೆ ಮಾಡಿಬಿಡ್ಬೋದು, ಆದರೆ ರಿಯಲ್ ಲೈಫಲ್ಲಿ ನಟನೆ ಮಾಡೋದು ಕಷ್ಟ. ನಿಮ್ಮ ಬಿಹೇವಿಯರಲ್ಲಿ, ನಿಮ್ಮ ನಡವಳಿಕೆಯಲ್ಲಿ ನಮ್ಗೆ ಯಾವ ನಟನೆನೂ ಕಾಣಿಸ್ಲಿಲ್ಲ. ಸೊ ಯು ಆರ್ ಸೋ ಜೆನ್ಯೂನ್. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಗುಡ್ ಲಕ್. ಒಳ್ಳೇದಾಗಲಿ ಸಿನಿಮಾಗೆ, ಇಡೀ ಟೀಮ್ಗೆ ಒಳ್ಳೇದಾಗಲಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಅ ಲಾಟ್. ವೀಕ್ಷಕರೇ, ಇದು ಈ ದಿನದ ವಿಶೇಷ. ಜೂನಿಯರ್ ಸಿನಿಮಾ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಮಿಸ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.